ತನಿಷಾ ಕುಪ್ಪಂಡ್ ಅವ್ರ ಜೊತೆಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಹೆಂಗಿದೆ ಜೀವನ? ಚೆನ್ನಾಗಿದೆ. ಏನ್ ಅನ್ಕೊಂಡಿದ್ನೋ ಒಂದಾನೊಂದು ಕಾಲದಲ್ಲಿ ಅದೆಲ್ಲ ನಡೀತಿದೆ ಅಂತ ಹೇಳ್ಬಹುದು. ಏನ್ ಅನ್ಕೊಂಡಿದ್ರಿ? ಅನ್ಕೊಂಡಿದ್ದೆ ಬಹಳಷ್ಟು, ಇನ್ನೂ ಅನ್ಕೊಂಡಿದೀನಿ. ಅದೆಲ್ಲ ನೆಕ್ಸ್ಟ್ ಮುಂದಕ್ಕೆ ಪ್ರಾಬ್ಲಿ ಇದು ಹೇಗ್ ನಡೀತಿದ್ಯೋ ಅದೇ ರೀತಿ ನಡೆಯುತ್ತೆ ಅಂತ. ಬಿಫೋರ್ ಬಿಗ್ ಬಾಸ್ಗೂ ಮತ್ತೆ ಈಗಿನ ಆಫ್ಟರ್ ಬಿಗ್ ಬಾಸ್ಗೂ ಏನ್ ಡಿಫ್ರೆನ್ಸ್ ಆಗಿದೆ ಜೀವನದಲ್ಲಿ? ಬಹಳಷ್ಟು ಆಗಿದೆ. ಅಂದ್ರೆ ಮೊದಲು ನಾನು ಇಷ್ಟೇ ಕೆಲಸ ಮಾಡ್ತಿದ್ದೆ, ಮೊದ್ಲು ಯಾರಿಗೂ ಅಷ್ಟಾಗಿ ರೀಚ್ ಆಗ್ತಿರ್ಲಿಲ್ಲ. ಇವಾಗ ನಾನು ಸುಮ್ಮನೆ ಏನೋ ಸಣ್ಣ ಕೆಲಸ ಮಾಡಿದ್ರು ಅದು ರೀಚ್ ಆಗುತ್ತೆ. ಸೊ ಅದು ನನಗೆ ಬಿಗ್ ಬಾಸ್ ತಂದು ಕೊಟ್ಟಂತದ್ದು. ಅದ್ರ ಜೊತೆಗೆ ಎಲ್ಲೋದ್ರು ಜೈ ಅಳಿಕಾರ್ ಅನ್ನಿಸ್ತಾರೆ, ಅದು ಒಂದು ತಂದ್ಕೊಟ್ಟಿದೆ ನನಗೆ. ಖುಷಿ ಇದೆಯಾ? ತೊಂದರೆ ಇಲ್ಲ. Until and unless something is not harming me, I'm all okay. ನನ್ಗೆ ಯಾವುದೇ ವಿಚಾರ ಆಗ್ಲಿ, ಅದು ಬಿಗ್ ಬಾಸ್ ಇಂದ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಮುಂಚೆ ನಂತರ ಯಾವುದೇ ಆದ್ರೂ ನನ್ನ ಜೀವನದಲ್ಲಿ ಅದು ಏನೋ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಥವಾ ಕೆಟ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ಮಾತ್ರನೇ ಅದು ನಮ್ಗೆ ಬೇಜಾರಾಗುತ್ತೆ ಅಥವಾ ವಿ ಹ್ಯಾವ್ ಟು ರಿಯಲಿ ಸೀರಿಯಸ್ಲಿ ಕನ್ಸಿಡರ್. ನಿಜವಾಗ್ಲೂ ಲೇಟರ್ ಬರೋಣ ಅಂತ ಅನ್ಕೊಂಡೆ. ತೊಂದ್ರೆ ಇಲ್ಲ, ಅಷ್ಟೇನೆ. ಆಮೇಲೆ ಅದ್ ಬಿಟ್ರೆ ಮೋರ್ ಆಕ್ಯುಪೈಡ್. ಕೆಲಸ ಮಾಡ್ತಾ ಇದ್ದೆ ಮುಂಚೆನೂ ಕೂಡ, ಬಟ್ ಜಾಸ್ತಿ ಕೆಲಸದಲ್ಲಿ ಇಷ್ಟು ರಿಸಲ್ಟ್ ಇರ್ತಿತ್ತು. ಈಗ ಇಷ್ಟು ಕೆಲಸದಲ್ಲಿ ಇಷ್ಟು ರಿಸಲ್ಟ್ ಇದೆ. ಇಷ್ಟು ಕೆಲಸದಲ್ಲಿ ಇಷ್ಟು ರಿಸಲ್ಟ್ ಇದೆ? ಇಲ್ಲ, ಅಷ್ಟು ಕೆಲಸದಲ್ಲಿ ಅಷ್ಟೇ ರಿಸಲ್ಟ್ ಇದೆ, ಇನ್ನು ಅಷ್ಟು ಆಗ್ಬೇಕು. ರೈಟ್. ಈಗ ಜನಗಳಿಗೆ ಇಲ್ಲಿವರೆಗೂ ತಮ್ಮ ಬಗ್ಗೆ, ಬಾಲ್ಯದ ಬಗ್ಗೆ ಅಥವಾ ತಾವು ಪಟ್ಟು ಬಂದಂತಹ ಕಷ್ಟಪಟ್ಟು ಬಂದಂತಹ ಜೀವನದ ಬಗ್ಗೆ ಅಂದ್ರೆ ನೀವೆಲ್ಲೂ ಹೇಳ್ಕೊಂಡಿಲ್ಲ ಅಂತ ವಿಚಾರ ಹೇಳೋದಾದ್ರೆ? ಅಂದ್ರೆ ತೀರಾ ಸ್ಪೆಷಲ್ ಆಗಿ ಏನೋ ಕಷ್ಟಪಟ್ಟೆ ಅಂತೆಲ್ಲ ಇಲ್ಲ. ಏನಕ್ಕೆ ಅಂತಂದ್ರೆ ಅಪ್ಪ ವಾಸ್ ಇನ್ BSF, ಅಮ್ಮ ವಾಸ್ ಎ ಹೌಸ್ ವೈಫ್. ನಾವು ಓದೋದಕ್ಕೋಸ್ಕರ ಒಂದಷ್ಟು ತ್ಯಾಗಗಳನ್ನ ಅವ್ರು ಮಾಡಿರ್ತಾರೆ. ಅಂಡ್ ಅದನ್ನ ನೋಡ್ಕೊಂಡು ಬೆಳೀತಾ ಬಂದ ನಾವು ಒಂದಷ್ಟು ತ್ಯಾಗಗಳನ್ನ ಒಬ್ರಿಗೆ ಅಥವಾ ಮನೆಯವ್ರಿಗೋಸ್ಕರ ಅಂತ ಒಂದಷ್ಟು ಕಡೆ ಮಾಡುವಂಥದ್ನ ಕಲ್ತ್ಕೊಳ್ತೀವಿ. ಸೊ ಆ ಒಂದು ಪ್ಯಾಟ್ರನ್ ಅಲ್ಲಿ ನಾನು ಬಂದಿದ್ದೀನಿ. ಅಂಡ್ ತೀರಾ ಕಷ್ಟ ನನಗೆ ಆ ತರದ್ದು ನಾನು ಮಾತ್ರ ಕಷ್ಟಪಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ರೆ ತಪ್ಪಾಗತ್ತೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಒಂದಲ್ಲ ಒಂದು ಬಗೆಯಲ್ಲಿ ಕಷ್ಟಪಡ್ತಾರೆ. ಸೊ ನಮ್ದು ಒಂದು ಇದ್ದೇ ಇರುತ್ತೆ. ಪ್ರಾಬಬ್ಲಿ ನಾನು ಸ್ವಲ್ಪ ಬೇಗ ಮರಿತೀನಿ ಅದೇನೇ ಆಗಿದ್ರು ಪಾಸ್ಟ್ ಅಲ್ಲಿ, ಅಥವಾ ನನ್ಗೇನೋ ಅದು ತುಂಬಾ ದೊಡ್ಡ ಹರ್ಡಲ್ ಇತ್ತು, ನನ್ಗೆ ಅದು ಕ್ರಾಸ್ ಮಾಡಕ್ ಕಷ್ಟ ಆಯ್ತು ಅನ್ನೋದು ಆ ಸಮಯಕ್ಕೆ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ಬಟ್ ಏನಂದ್ರೆ ಅದನ್ನ ಕ್ರಾಸ್ ಮಾಡಿದ ನಂತರ ನಾನು ಅದನ್ನ ತುಂಬಾ ಬೇಗ ಮರ್ತ್ ಬಿಡ್ತೀನಿ. ಹಾಗಾಗಿ ಏನಾಗತ್ತೆ, ನನಗೆ ನೆಕ್ಸ್ಟ್ ನಾನು ಎಲ್ಲೇ ಹೋಗೋದಿತ್ತು ಅಂದ್ರೂ ನನಗೆ ಆ ಬ್ಯಾಗೇಜ್ ಹೊತ್ಕೊಂಡು ತಿರುಗುವಂತದಿರಲ್ಲ. ಆಲ್ರೆಡಿ ನನ್ನ ವೇಟ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಅದನ್ನ ಮೇಂಟೈನ್ ಮಾಡಿದ್ರೆ ಸಾಕು. ಇನ್ನು ಅದು ಏನೋ ಬೇಜಾರು, ಇನ್ಯಾವುದೋ ಒಂದು ಹರ್ಡಲ್, ಅದನ್ನ ಯಾಕೆ ಹೊತ್ಕೊಂಡ್ ತಿರುಗಿ ಸ್ವಲ್ಪ ಇನ್ನೂ ನಮ್ಮ ಬ್ಯಾಗೇಜ್ ನ ಜಾಸ್ತಿ ಮಾಡ್ಕೋಬೇಕು ಅಂತ ಗೊತ್ತಿದ್ದು ಕೆಲವೊಂದ್ಸಲ ಮರಿತೀನಿ, ಗೊತ್ತಿಲ್ಲದೆ ಕೆಲವೊಂದ್ಸಲ ಮರಿತೀನಿ. ಅಂಥದ್ದು ಅನ್ನೋದು ಬಿಟ್ರೆ ಪ್ರಾಬಬ್ಲಿ ಕಷ್ಟಗಳನ್ನ ಲೈಟ್ ಆಗಿ ತಗೊಳ್ಳೋದಕ್ಕೆ ಶುರು ಮಾಡಿದ್ದುಂಟು. ಸೊ ಹಾಗಾಗಿ ಅದೊಂದು ಸ್ವಲ್ಪ ಇಟ್ ಇಸ್ ಮೋರ್ ಹೆಲ್ಪ್ಫುಲ್. ಒಂದು 4-5 ಬ್ಯಾಗೇಜಸ್ ತುಂಬಾ ಕಷ್ಟ ಕೊಡ್ತಪ್ಪ, ಇದು ಎಳ್ಕೊಂಡ್ ಬಂದೆ, ಸ್ವಲ್ಪ ಹೊತ್ತು ಆಗಿಲ್ಲ ಬಿಟ್ಬಿಟ್ಟೆ ಅನ್ನುವಂತಹದ್ದು ಹೇಳೋದಾದ್ರೆ? ನನಗೆ ಇನಿಷಿಯಲಿ ಏನಾದ್ರು ಬೇಕು ಅಂತಂದ್ರೆ ಬಿಡೋ ಮಾತಿಲ್ಲ, ಅದೊಂದು. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಯಾವ್ದನ್ನು ಬಿಡಲ್ಲ ಅಥವಾ ಬಿಟ್ಕೊಡಲ್ಲ. ನಾನು ಮರೆಯೋಕ್ಕೆ ಆಗಲ್ಲ ಅಂತ ಇದ್ದಿದ್ದು ಪ್ರಾಬಬ್ಲಿ ನನ್ನ ಒಂದು ಪಾಸ್ಟ್ ಲವ್ ಲೈಫ್. ಸೊ ಅದೊಂದು ನನಗೆ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ವಿಷಯಗಳನ್ನ ನಾನು ಮಾಡಿದೆ, ಮಾತುಗಳನ್ನ ಕೇಳ್ಕೊಂಡು ಅದು ಫೀಡ್ಬ್ಯಾಕ್ ಅನ್ಕೊಂಡೆ, ಅದೊಂದು ಸಜೆಷನ್ಸ್ ಅಂತ ಅನ್ಕೊಂಡೆ. ಸೊ ಆ ಸಮಯಕ್ಕೆ ಅವ್ರಿಗೆ ಅದು ಕರೆಕ್ಟ್ ಇದ್ದಿರಬಹುದು, ಬಟ್ ನನ್ನ ಕರಿಯರ್ಗೆ ಅಥವಾ ನನ್ನ ಲೈಫ್ಗೆ ಅದೇನು ಅಷ್ಟು ಉಪಯೋಗವನ್ನ ತಂದ್ಕೊಡ್ಲಿಲ್ಲ. ಬಟ್ ಒಂದೇ ಒಂದನ್ನ ನಾನು ಮೆಚ್ಚಬೇಕು, ಲೈಕ್ ಆಲ್ವೇಸ್ ದ ಟಿಪಿಕಲ್ ಬಾಯ್ ಫ್ರೆಂಡ್ ಹೆಲ್ಪ್ಡ್ ಅಂತಂದ್ರೆ ಪ್ರಾಬ್ಲಿ ಈ ಕಾಸ್ಟಿಂಗ್ ಕೌಚ್ ಈ ತರದ್ದು ಒಂದು ಸನ್ನಿವೇಶಗಳಿಗೆ ನನ್ನ ಸಿಲುಕ್ಲಿಲ್ಲ. ಕೇರ್ಫುಲ್, ವಾಸ್ ಬೀಯಿಂಗ್ ವೆರಿ ಕೇರ್ಫುಲ್. ಅವರ ಒಂದು ಸಜೆಷನ್ ಅಲ್ಲಿ ಅದೊಂದು ನನ್ನ ಒಂದು ಅಂದ್ರೆ ಪ್ರತಿಯೊಂದು ಕೆಟ್ಟದ್ರಲ್ಲೂ ಅಥವಾ ಪ್ರತಿಯೊಂದು ವಿಚಾರದಲ್ಲೂ ಒಂದು ಒಳ್ಳೆ ವಿಷಯವನ್ನ ನಾವು ಪಿಕ್ ಮಾಡ್ಕೋಬಹುದು ಅಂತಂದ್ರೆ ಈ ತರ ಆಗತ್ತೆ. ಸೊ ಅದೊಂದನ್ನ ನಾನು ಒಂದಷ್ಟು ದಿನ ನಾನು ತಳ್ಳಿದುಂಟು ಅಥವಾ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದುಂಟು. ಏನೋ ಹಂಗಂತಾರೆ. ಅದಿನ್ನೂ ದೊಡ್ಡದಾಗ್ಬಿಟ್ಟಿರೋದೇನೋ, ಅದು ಅಷ್ಟರಲ್ಲೇ ಮುಗೀತು ಅನ್ನೋ ಒಂದು ಕಾಡುತ್ತಾ ಅಂದ್ರೆ ಪೇನ್ ಆಯ್ತಾ, ಬ್ರೇಕಪ್ ಆಯ್ತಾ? ದಟ್ ಟೈಮ್ ಆ ಟೈಮ್ ಎಸ್ ಇಟ್ ವಾಸ್. ಅದಾದ್ಮೇಲೆ
ಆಕ್ಚುಲಿ ನಾನು ಒಬ್ಳೆ ಓಡಾಡೋದಕ್ಕೆ ಕಲ್ತಿದ್ದು. ಅಲ್ಲಿವರೆಗೂ ನಾನು ಒಬ್ಳೆ ಓಡಾಡ್ತಿರ್ಲಿಲ್ಲ. ನನಗೆ ಅಮ್ಮ ಇರಬೇಕಿತ್ತು, ಇಲ್ಲ ನನ್ನ ಆಂಟಿ ಮಗಳು ಅವಳೊಬ್ಳು ಇರ್ತಿದ್ಲು ಅವಳು ಇರಬೇಕಿತ್ತು, ಇಲ್ಲ ಇವ್ರು ಇರಬೇಕಿತ್ತು. ಆ ಥರದ್ದು ಯಾರಾದರೂ ಒಬ್ರು ಜೊತೆನಲ್ಲಿ ಇರಲೇಬೇಕು ಅನ್ನೋದೊಂದು ಕಂಪಲ್ಷನ್ ಫಾರ್ಮ್ಯಾಟ್ ಆಗ್ಬಿಟ್ಟಿತ್ತು ನನಗೆ. ಅದು ಕಲ್ತಿದ್ದೋ ಒಟ್ಟಿನಲ್ಲಿ ಏನೋ ಒಂದು ಫಾರ್ಮ್ಯಾಟ್ ಅಭ್ಯಾಸ ಆಗೋಗಿತ್ತು. ವರ್ತೂರವ್ರನ್ನ ನೀವು ಆಲ್ಮೋಸ್ಟ್ ಮದುವೆ ಆಗ್ತಿದ್ದೀರಿ, ಅದೆಲ್ಲೋ ನೆನ್ನೆ ಮೊನ್ನೆ ನೋಡ್ರಂತದಲ್ಲ, ಇದು ಬಹಳ ಹಳೇದು. ಸೊ ಯಾಕೆ ಮದುವೆ ಆಗಿಲ್ಲ ಅನ್ನೋ ನನ್ನ ಕ್ವೆಶ್ಚನ್. ಯಾಕೆ ಆಗ್ಬೇಕು ಅಂತ, ಫ್ರೆಂಡ್ಸ್ ಆದವ್ರೆಲ್ರು ಮದ್ವೆ ಆಗ್ಬೇಕು ಅಂತಂದ್ರೆ ಮತ್ತೆ ನಾನು ಎಷ್ಟು ಮದ್ವೆ ಆಗ್ಬೇಕು ಅಂತ ವೇರ್ ಇಟ್ ವಾಸ್, ಯಾಕೆ ಬಂತದು. ಅಂಡ್ 3 ತಿಂಗಳಲ್ಲಿ ನೋಡಿದವ್ರಿಗೆಲ್ಲ ಆ ಇಂಪ್ರೆಷನ್ ಕೂಡ ಇಲ್ಲ. ಅಂಡ್ ಆನ್ ಟಾಪ್ ಆಫ್ ಇಟ್ I don't believe in that short period love stories. Let's put a controversy full stop today. ಯಾಕೆ ಅಂತಂದ್ರೆ ಇವಾಗ ನೀವು ಬಿಗ್ ಬಾಸ್ ಅಲ್ಲಿ ತುಂಬಾ ಕ್ಲೋಸ್ ಆಗಿದ್ದಂತಹ ವ್ಯಕ್ತಿ ವರ್ತೂರ್ ಸಂತೋಷ್. ಹಂಗ್ ನೋಡಕ್ ಹೋದ್ರೆ ಕಾರ್ತಿಕ್ ಇಸ್ ಮಚ್ ಮೋರ್ ಕ್ಲೋಸರ್. Projected in a different way. See, that's what is the difference. ಅಂದ್ರೆ ಎಸ್, ಕಾರ್ತಿಕ್ ನನ್ನ ಮಾತನ್ನ ಕೇಳ್ತಿದ್ರು, ನಾನೆಲ್ಲೋ ಒಂದ್ ಕಾರ್ನರ್ ಅಲ್ಲಿ ವರ್ತೂರ್ ಅವ್ರ ಮಾತನ್ನ ಕೇಳ್ತಾ ಇದ್ದೆ. ಸಿ, ಇಟ್ಸ್ ಅಗೇನ್ ದ ಫ್ರೆಂಡ್ಶಿಪ್ ಸರ್ಕಲ್. ಸೊ ಇವಾಗ ಹೆಂಗೆ ನನ್ನ ಕಾರ್ತಿಕ್ ಮಧ್ಯೆ ಫ್ರೆಂಡ್ಶಿಪ್ ಇರ್ಬೇಕಾದ್ರೆ ಅದು ಫ್ರೆಂಡ್ಸ್ ಆಗೇನೆ ಕಾಣಿಸ್ತು ಅಂತಂದ್ರೆ ಪ್ರಾಬಬ್ಲಿ ನಾನ್ ಸ್ವಲ್ಪ ಜಾಸ್ತಿ ಬಾಸಿ ಆಗಿದ್ದೆ. ಸೊ ಲೈಕ್ ಏನೋ ನಾನೇನಾದ್ರು ಹೇಳಿದ್ರೆ ಅವನು ಕೇಳ್ತಾ ಇದ್ದ ಅಂಡ್ ನಾನೇನ್ ಜಾಸ್ತಿ ವಾದ ಮಾಡ್ತಿರ್ಲಿಲ್ಲ, ಆ ತರದೆಲ್ಲ ಆಗ್ತಿತ್ತು. ಬಟ್ ಇಟ್ ಇಂಪ್ಲೈಸ್ ದ ಸೇಮ್ ವೇ ವೆನ್ ಇಟ್ ಕಮ್ಸ್ ಟು ವರ್ತೂರ್. ಅವ್ರು ಏನಾದ್ರು ಒಂದು ಹೇಳಿದಾಗ ನಾನು ಸೈಲೆಂಟ್ ಆಗ್ತಿದ್ದೆ, ನಾನು ಅವ್ರ ಮಾತನ್ನ ಕೇಳ್ತಿದ್ದೆ. ಸೊ ಕಾರ್ತಿಕ್ ಹೆಂಗ್ ನನ್ ಮಾತು ಕೇಳ್ತಿದ್ರು ಹಂಗೆ ನಾನು ಇವ್ರನ್ನ ಮಾತನ್ನ ಕೇಳ್ತಿದ್ದೆ ಅನ್ನೋದು ಅದು ಗೊತ್ತಿಲ್ಲದೆ ಆದಂತದ್ದು. ಇವಾಗ ಇವ್ನ್ ಕಾರ್ತಿಕ್ ನನ್ ಮಾತು ಕೇಳ್ಬೇಕು ಅನ್ನೋದು ಯಾವ್ದು ಇರ್ಲಿಲ್ಲ, ಅದು ಗೊತ್ತಿಲ್ಲದೆ ಆದಂತದ್ದು. ಅದೇ ರೀತಿಯಾಗಿ ಇದು ಕೂಡ ಗೊತ್ತಿಲ್ಲದೆ ಆದಂತದ್ದು. ಪ್ರಾಬಬ್ಲಿ ಅದು ನೋಡೋರ್ಗ ಒಂದ್ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ಅನ್ಸಿರ್ಬಹುದು, ನಮಗೆಲ್ಲೋ ಅನ್ಸ್ಲಿಲ್ಲ. ನಾಟ್ ಅಟ್ ಆಲ್. he is a different person. ಮೇ ಬಿ ಅದಕ್ಕೇನೆ ನಮ್ಗೆ ಈ ರೀತಿಯಾದ ಒಂದು ಫ್ರೆಂಡ್ಶಿಪ್ ಬೆಳೆದಿದೆ. ಇಟ್ಸ್ ಮೋರ್ ದೆನ್ ಫ್ರೆಂಡ್ಶಿಪ್, ಇಟ್ಸ್ ಅ ಡಿಫ್ರೆಂಟ್ ಬಾಂಡಿಂಗ್. ಇವಾಗ ಅವ್ರ ಮೇಲೆ ನನಗೆ ಎಷ್ಟೇ ಬೇಜಾರಾದ್ರೂ ಕೋಪ ಬಂದ್ರು ಮತ್ತೆ ಮಾತಾಡ್ಸಕ್ ಸರಿ ಹೋಗ್ಬಿಡ್ತೀನಿ. ಅಂಡ್ ಸೇಮ್ ಅವರು ಅಷ್ಟೇ, ನನ್ನ ಮೇಲೆ ಏನಾದ್ರು ಕೋಪ ಮಾಡ್ಕೊಂಡು ಯಾವ್ದೋ ಒಂದು ಫಂಕ್ಷನ್ ಹೇಳಿರ್ತಾರೆ, ನಾನು ಯಾವ್ದೋ ಕಾರಣದಿಂದ ಹೋಗಕ್ಕಾಗಿರಲ್ಲ, ಈ ತರದೆಲ್ಲ ಆಗಿದ್ದಾಗ ಒಂದಿನ ಕೋಪ ಮಾಡ್ಕೊಂತಾರೆ, 2ನೇ ದಿನ 3ನೇ ದಿನ ಆ ಬೆಂಕಿ ಅಲ್ಲೊಂದು ಯಾವ್ದೋ ಇದೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಸೊ ವಿ ಶೇರ್ ದಿಸ್ ಕೈಂಡ್ ಆಫ್ ಬಾಂಡಿಂಗ್. It's more than friendship, it is more than sibling kind of thing. ಅಂದ್ರೆ ಇದು ಎರಡಕ್ಕೂ ಮೀರಿದ್ದದು. ಅಂದ್ರೆ ಸಲಿಗೆ ಇವು ಒಂದೇ ಫ್ಯಾಮಿಲಿನಲ್ಲಿ ಇರೋರ್ ತರ ಇದೆ, ಫ್ರೆಂಡ್ಶಿಪ್ ಗಿಂತ ಮೀರಿದ್ದದು. ಸೊ I can't label it, but definitely it's not love. But still you're in contact. Yes, definitely. ಈಗ ನಿಮ್ಗೆ ಬೆಂಕಿ ಅಂತ ಒಂದು ಬಿರುದು ಕೊಟ್ಟಿದ್ರಲ್ಲ, ಏನದು ಹಿನ್ನೆಲೆ? ಏನಿಲ್ಲಪ್ಪ, ನಮ್ಮ ತುಕಾಲಿ ಅವ್ರು ಏನ್ ಮಾಡಿದ್ರು, ನಾವಲ್ಲಿ ಒಳಗಡೆ ಎಂಟರ್ಟೈನ್ಮೆಂಟ್ಗೆ ನಮ್ಗೆ ಏನೇನ್ ಬೇಕೋ ಎಲ್ಲ ಮಾಡ್ತಾ ಇದ್ವಿ. ಯಾಕಂದ್ರೆ ಕೇಳೋರು ಯಾರು ಇರ್ತಿರ್ಲಿಲ್ಲ. ಸೊ ಹೇಳಿದ್ರೆ ಬಿಗ್ ಬಾಸ್ ಏನಾದ್ರು ನಾವು ಅತಿಯಾಗಿ ಮಾಡಿದಾಗ ಏನಾದ್ರು ನನಗೊಂದೊಂದು 2 ಸತಿ ಟಾಸ್ಕ್ಗೆ ಅಂತ ಏನಾದ್ರು ಒಂದು ಇಟ್ಟಾಗ ಅದೇನೋ ತರಲೆ ಮಾಡಕ್ ಹೋಗ್ತಿದ್ದೆ. ಅವಾಗ ತನಿಷಾ ನೀವು ಚೇರ್ನಲ್ಲಿ ಕುಳಿತುಕೊಳ್ಳಿ ಅಂತ ವಾರ್ನ್ ಮಾಡೋರು. ಅದ್ ಬಿಟ್ರೆ ನಮ್ಮನ್ನ ಈ ರೀತಿ ಪ್ರಶ್ನೆ ಮಾಡೋದು, ಇಂಥದ್ದು ಮಾಡಬೇಡಿ ಅಂತ ಹೇಳೋಂಥದ್ದು ರೆಸ್ಟ್ರಿಕ್ಷನ್ಸ್ ಎಲ್ಲ ಏನು ಇರ್ತಿರ್ಲಿಲ್ವಲ್ಲ. ಸೊ ಇಷ್ಟ ಬಂದಿದ್ದು ಮಾಡ್ತಿದ್ವಿ. ಹೀಗೆ ಒಂದು ಸ್ಕಿಟ್ ಅಂತ ಏನೋ ಒಂದು ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ತುಕಾಲಿ ಅವರು ಬೆಂಕಿ ಲತಾ ಬರ್ಲಿ ಈ ಕಡೆ ಅನ್ನೋ ತರದಲ್ಲಿ ಒಂದು ನೇಮ್ ಇಟ್ರು. ಸೊ ಆ ನೇಮು ಲತಾ ಹೋಯ್ತು, ಬೆಂಕಿ ಉಳ್ಕೊಂತು ಆ ಕ್ಯಾರೆಕ್ಟರ್ಗೆ. ಅಂಡ್ ನಾವ್ ಇದೇ ತರದ್ ಇನ್ನೊಂದು ಸ್ಕಿಟ್ ಮಾಡ್ಬೇಕಾದ್ರೆ ಇಟ್ ವಾಸ್ ಟೆಲಿಕಾಸ್ಟೆಡ್ ಇನ್ ಫ್ಯಾಕ್ಟ್. ಸೊ ಅಲ್ಲೇನಾಯ್ತು, ವರ್ತೂರ್ ಅವರು ಬಂದು ತೊಡೆ ಮೇಲೆ ಕೂರ್ಸ್ಕೊಂಡು ನಿನ್ನೆ ಹೀರೋಯಿನ್ ನಾನೇ ಪ್ರೊಡ್ಯೂಸರ್ ಅಂತೆಲ್ಲ ಈ ರೀತಿ ಮಾತಾಡ್ಬೇಕಾದ್ರೆ ಆ ಬೆಂಕಿ ಮತ್ತೆ ವರ್ತೂರ್ ಒಂದು ರಿಲೇಶನ್ಶಿಪ್ ಚೆನ್ನಾಗ್ ಕಾಣಿಸ್ತು. ಅಂಡ್ ಬೆಂಕಿ ಪರ್ಮನೆಂಟ್ ಆಗಿ ಆಯ್ತು. ಹೆಸರು ಇಟ್ಟಿದ್ದು ಹೆಸರು ತುಕಾಲಿ ಆದ್ರೂ ಅದನ್ನ ಹೆಚ್ಚಾಗಿ ಕರೆದಿದ್ದು ವರ್ತೂರ್ ಅವರು. ಬಟ್ ಆಕ್ಚುಲಿ ಆ ಜನಗಳ ತಗೊಂಡಂತ ಮೀನಿಂಗ್ ಏನಂದ್ರೆ ತನಿಷ್ ಅವ್ರ ಬೆಂಕಿ ಪ್ರಾಬ್ಲಮ್ ಸ್ವಲ್ಪ ಜೋರಿದ್ದೆ, ಅದಕ್ಕೆ ಆತರ ಅನ್ಕೊಂತಾ ಇದ್ರೇನೋ. ಬಟ್ ಸ್ಟಿಲ್ ಇವತ್ತು ಅದನ್ನ ನೀವು ಜೀವನದಲ್ಲಿ ತಗೊಂಡು ಹೋಗ್ತಾ ಇದೀರಿ. ಹೌ ಫನ್ ಇಟ್ ಇಸ್? It is good. And see, getting a label with your name ಅಂದ್ರೆ ಇಟ್ ಕ್ರಿಯೇಟ್ಸ್ ದಟ್ ಬ್ರ್ಯಾಂಡ್. ಸೊ ನಮ್ಗೊಂದು ನಮ್ಗೆ ಒಂದಷ್ಟು ಸ್ಟಾರ್ಗಳನ್ನ ನೋಡಿದಾಗ ಮೆಗಾ ಸ್ಟಾರ್ ಅಂತಾರೆ, ಪವರ್ ಸ್ಟಾರ್ ಅಂತಾರೆ. ನಮ್ಗೆ ಆ ಟೈಟಲ್ ಸಿಗ್ಬೇಕು ಅಂತಂದ್ರೆ ವರ್ಷಾನ್ಗಟ್ಲೆ ಕಷ್ಟಪಟ್ಟು 1000 ಸಿನಿಮಾ ಮಾಡ್ಬೇಕು. ಐ ಮೀನ್ ವಾಟ್ ಎವರ್ ದ ನಂಬರ್ ಇಸ್, ಒಂದಷ್ಟು ಸಿನಿಮಾಗಳನ್ನ ಮಾಡ್ಬೇಕು, ಅದ್ರಲ್ಲಿ ಸೂಪರ್ ಹಿಟ್ಸ್ ಆಗ್ಬೇಕು, ಬ್ಲಾಕ್ ಬಸ್ಟರ್ಸ್ ಆಗ್ಬೇಕು. ಅವಾಗ ಒಂದ್ ಲೇಬಲ್ ಬರುತ್ತೆ, ಲೈಕ್ ಈ ತರದೊಂದು ಟೈಟಲ್ ತನಿಷಾ ಅವ್ರಿಗೆ ಅಂತ ಒಂದು ಬರ್ಬೇಕು. ಅದು ಸುಲಭವಾಗಿ ನನ್ಗೊಂದ್ 3 ತಿಂಗಳಲ್ಲಿ ದೇವರು ದಯ ಕೊಟ್ಟು ವರ ಕೊಟ್ಟು ನನಗೆ ಸಿಗೋ ಹಂಗ್ ಮಾಡಿದ್ರು. ಅಂಡ್ ಅದೇ ರೀತಿಯಾಗಿ ಪ್ರೀತಿ ನನಗೆ ಕರ್ನಾಟಕದ ಜನತೆ ಕೊಟ್ರು. ಹಾಗಾಗಿ ಆ ಹೆಸರು ಆಕ್ಟ್ ಅಂತ ನನಗೆ ಸಿಕ್ಕಿದೆ. ಅಂಡ್ ಅದನ್ನು ಉಳಿಸ್ಕೊಳ್ಳುವಂತ ಎಲ್ಲಾ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ.
ಮೇಡಮ್, ನೀವು ಆ್ಯಕ್ಟಿಂಗ್ ಬಿಟ್ಟು ಬೇರೆ ಏನೇನು ಮಾಡ್ತೀರಿ? ಈಗಾಗಲೇ ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ, ನಾನು ಆ್ಯಕ್ಟಿಂಗ್ ಅನ್ನೋದು ನನ್ನ ಚೈಲ್ಡ್ಹುಡ್ ಡ್ರೀಮ್. ಸೊ ಅದನ್ನು ನಾನು ಮಾಡಲೇಬೇಕು ಅಂತ ಹಠ ತೊಟ್ಟು ಮಾಡಿದಂಥದ್ದು. ಸೊ ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್, ನಾನು ಪ್ರೆಸೆಂಟ್ ಇವಾಗ ಮಾಡ್ತಿರೋಂಥದ್ದು, ಅಫ್ಕೋರ್ಸ್ ನಾವು ಇಲ್ಲಿ ಕೂತಿದ್ದೀವಲ್ವಾ, ಇದು ನಮ್ಮ ಮೊದಲನೇ ಸ್ಟೋರ್ ಕುಪ್ಪಂಡಾಸ್ ಜ್ಯುವೆಲ್ರಿ ವಿಜಯನಗರಲ್ಲಿ. ಆ್ಯಂಡ್ ಇದಾದ ನಂತರ ಒಂದಷ್ಟು ತಿಂಗಳ ನಂತರ ನಾವು ಬಸವೇಶ್ವರ ನಗರಲ್ಲಿ ಇನ್ನೊಂದು ಸ್ಟೋರ್ನ ಓಪನ್ ಮಾಡಿದ್ವಿ. ವಿ ಹ್ಯಾವ್ ಮೋರ್ ಪ್ಲಾನ್ಸ್. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆರ್ ನಗರಲ್ಲಿ ಓಪನ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ದೇವರು ವರ ಕೊಟ್ಟರೆ ಆದಷ್ಟು ಬೇಗ ಮಾಡಿಬಿಡ್ತೀನಿ. ಆ್ಯಂಡ್ ಅದು ಬಿಟ್ಟು ಈಗ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದು ತುಂಬಾ ಕಾನ್ಸಂಟ್ರೇಟ್ ಮಾಡಿದಂತಹ ಒಂದು ಹೊಸ ವಿಷಯ ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ ಕೋಣ ಮೊದಲನೇ ಸಿನಿಮಾ. ಸೊ ಒಂದು ಮೊದಲನೇ ಸಿನಿಮಾ ಅಂತ, ಇನ್ನೊಂದು ದಿಸ್ ಡೈವರ್ಷನ್ ಫ್ರಮ್ ಆಕ್ಟ್ರೆಸ್ ಟು ದ ಪ್ರೊಡ್ಯೂಸರ್, ಇಟ್ ಈಸ್ ಅ ಬಿಗ್ ಡೀಲ್. ಡೆಫಿನೆಟ್ಲಿ ತುಂಬಾ ನೀವು ಟು ಅರ್ಲಿ ಡಿಸೈಡ್ ಮಾಡಿದ್ರಿ ಅಂತ ಅನಿಸ್ತಿಲ್ಲ? ಇಲ್ಲ ಸರ್, ಹಳೆ ಕತೆ. ಸೊ ಇದೊಂಥರ ನೀವು ಫಸ್ಟ್ ಪ್ರೊಡ್ಯೂಸರ್ ಆಗಬೇಕಾಗಿತ್ತು, ಆಮೇಲೆ ತುಂಬಾ ಆಸೆ ಇತ್ತು. ಇಲ್ಲ 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 ಹಂಗಿಲ್ಲ. ಆಕ್ಟ್ರೆಸ್ ಆದ್ಮೇಲೆ ಕೆಲವೊಂದು ಸಿಚುವೇಶನ್ಗಳನ್ನ ನೋಡಿ ಅಥವಾ ಕೆಲವೊಂದು ಜಾಗದಲ್ಲಿ ಕೆಲವ್ರು ನಮ್ಮನ್ನ ನಡ್ಸ್ಕೊಳ್ಳೋಂಥದ್ದು ನೋಡಿ ನಾವು ಪ್ರೊಡ್ಯೂಸರ್ ಆಗ್ಬೇಕು, ನಾವು ಈ ತರದೊಂದು ಸಿನಿಮಾ ಮಾಡ್ಬೇಕು, ಏನ್ ನಮ್ ಕೈಯಲ್ಲಿ ಮಾಡಕ್ಕಾಗಲ್ವಾ, ಈ ತರದೆಲ್ಲ ಒಂದಷ್ಟು ಕಾಡ್ತಾ ಇತ್ತು. ಅಂಡ್ ನೀವು ನನ್ನ ಹಳೆಯ ಅಲ್ಲಾದ್ರೂ ಮಾತಾಡೋಂಥದ್ದು ನೋಡಕ್ ಸಿಕ್ಕಿದ್ರೆ ಅದ್ರಲ್ಲಿ ಕೆಲವೊಂದ್ ಕಡೆ ಹೇಳಿದೀನಿ ನಾನು, ಹೌದು ನಾನು ಮಾಡ್ಬೇಕು, ನಾನು ಪ್ರೊಡ್ಯೂಸ್ ಮಾಡ್ಬೇಕು. ದಟ್ ಈಸ್ ವಾಟ್ ವಾಸ್ ಮೈ ಡ್ರೀಮ್. ಅಫ್ಕೋರ್ಸ್ ಅಂದ್ರೆ ನನಗೆ ಸಿನಿಮಾ ಅನ್ನೋದು ಪರ್ಟಿಕ್ಯುಲರ್ ಆಗಿ ಇರ್ಲಿಲ್ಲ, ಬಿಕಾಸ್ ಐ ವಾಸ್ ಮೋರ್ ಇನ್ ಟು ಸೀರಿಯಲ್ಸ್. ಸೊ ಸೀರಿಯಲ್ ಮಾಡ್ಬೇಕು ಅನ್ನೋದು, ಹೆಚ್ಚು ಆದ್ಯತೆ ಕೊಡ್ಬೇಕು ಅನ್ನೋದು ಇತ್ತು ನನಗೆ. ಔಟ್ ಆಫ್ ಇವಾಗ ನಾವೇನ್ ಮಾಡ್ತಾ ಬರ್ತಿರ್ತೀವಲ್ವಾ, ಅದೇ ನಮ್ಗೆ ಹೆಚ್ಚು ಕಾಣಿಸ್ಕೊಳತ್ತೆ. ಸೊ ಹಾಗಾಗಿ ಸೀರಿಯಲ್ ಯಾವ್ದಾದ್ರು ಒಂದು ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದು ತಲೆಯಲ್ಲಿತ್ತು. ನನ್ನ ಪ್ರಕಾರ ಸಿನಿಮಾ ಈಸ್ ಅ ವೆರಿ ಬಿಗ್ ಡೀಲ್. ಈ ಕ್ಯಾಸ್ಟಿಂಗ್ ಕೌಚ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ಇದು ಅನಿಸ್ತಾ ಇತ್ತಾ, ಇಲ್ಲ ಯಾಕೆ ಎಲ್ಲವೂ ಸೇರಿ ಕಾಸ್ಟಿಂಗ್ ಕೌಚ್ ಇರಬಹುದು. ಅದಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್, ನಾನು ಹೇಳೋದಲ್ಲ, ಯಾವ್ದೋ ಒಂದು ಕಾರಣದಿಂದ ನನಗೆ ಅದು ಎಕ್ಸ್ಪೀರಿಯನ್ಸ್ ಕಡಿಮೆ. ಅಂಡ್ ಕೆಲವರು ಯಾರಾದ್ರೂ ಒಂದು ಹೆಚ್ಚು ಮಾತಾಡಕ್ ಬಂದಾಗಲೇ ನಾನು ಸ್ವಲ್ಪ ಬೇಗ ರಿಯಾಕ್ಟ್ ಮಾಡ್ತೀನಿ. ಅಂಡ್ ಐಮ್ ಪ್ರಿಟಿ ಲೌಡ್ ಇನ್ ರಿಯಾಕ್ಷನ್ಸ್. ಸೊ ಅಂತ ಕಾರಣಕ್ಕೆ ಕೆಲವೊಬ್ರು ನನ್ನ ಹತ್ರ ಮಾತಾಡೋದಕ್ಕೆ ಬರೋದಿಲ್ಲ, ಅಥವಾ ಮಾತಾಡಿರೋರು ಅಲ್ಲೇ ಸೆಟಲ್ ಆಗ್ಬಿಡ್ತಾರೆ, ಬಂದ್ಬಿಡುತ್ತೆ ಸರ್, ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಅದು. ಅಂಡ್ ದೀಸ್ ಡೇಸ್ ಇಟ್ ಹಸ್ ಬಿಕಮ್ ಸೋ ಕಾಮನ್ ದಟ್ ಹೌದಾ, ಓಕೆ, ನಾಟ್ ಇಂಟ್ರೆಸ್ಟೆಡ್, ಥ್ಯಾಂಕ್ ಯು, ಅಷ್ಟ್ರಲ್ಲಿ ಮುಗಿದೋಗುತ್ತೆ. ಮೊದ್ಲು ಹಂಗಿಲ್ಲ, ಬೇಗ ಬೇಗ ಕೋಪ ಬರೋದು, ನನ್ನನ್ನೇನ್ ಕೇಳ್ತೀಯ ನೀನು ಅಂತ ಅನ್ನೋದು, ನಿಮ್ಮ ಅಮ್ಮ ಇಲ್ವಾ ಅನ್ನೋದು, ಆತರ ಅಂದ್ರೆ ಲ್ಯಾಂಗ್ವೇಜಸ್ ಬರೋದು, ಅದ್ರ ಜೊತೆಗೆ ಕೋಪ ಬರೋದು, ಕೈ ಮಾಡಂಗಿಲ್ಲ, ಕೆಲವೊಂದು ವಿಚಾರಗಳಲ್ಲಿ ನಮಗೆ ರೆಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ. ಇಟ್ ಇಸ್ ಬಿಕಮ್ ಟೂ ಕಾಮನ್ ಅಂತ ಹೇಳಿ ಯೂಸ್ ಮಾಡ್ತಾರೆ ವರ್ಡ್ ಅನ್ನ. ಸೊ ಯಾವ ರೀತಿ ಈಗಿರುವಂತಹ ನನ್ನ ಪ್ರಕಾರ ಇವಾಗ ಆಕ್ಚುಲಿ ತುಂಬಾ ಕಡಿಮೆ. ಇವಾಗ ಏನು ಸುದ್ದಿ ನಡೀತಾ ಇದೆ ಅದೆಲ್ಲ ಬಹಳ ಹಳೆ ವಿಷಯಗಳು. ಅಂದ್ರೆ ಈಗ ಯಾರು ಆ ರೀತಿಯಾಗಿ ಮಾತಾಡೋದಿಲ್ಲ, ಅಥವಾ ಪ್ರಾಬಬ್ಲಿ ನಮ್ಮ ಹತ್ರ ಮಾತಾಡ್ತಾ ಇಲ್ವೋ, ಅಥವಾ ನನಗದು ಇವಾಗ ಹೆಚ್ಚಾಗಿ ನೋಡಕ್ ಸಿಕ್ತಿಲ್ವೋ ಗೊತ್ತಿಲ್ಲ. ಬಟ್ ಇನಿಷಿಯಲ್ ಡೇಸ್ ಆಫ್ ಮೈ ಕರಿಯರ್ ಅಫ್ಕೋರ್ಸ್ ನಾನು ಬೇರೆಯವ್ರಿಗೆ ಮಾತಾಡೋದು ನೋಡಿದೀನಿ, ನನಗ್ ಮಾತಾಡೋದು ನೋಡಿದೀನಿ. ಆ ಸಮಯದಲ್ಲಿ ನಾನು ರಿಯಾಕ್ಟ್ ಮಾಡಿರೋಂಥದ್ದು ಇದೆ, ಬಟ್ ಹೆಚ್ಚಾಗಿ ಬರ್ಲಿಲ್ಲ, ಅದೊಂದಿತ್ತು. ಬಟ್ ಇತ್ತು ಕಣ್ಮುಂದೆ ಕೆಲವೊಂದು ವಿಚಾರಗಳು ಕಣ್ಮುಂದೆ ಕಾಣಿಸ್ತಿತ್ತು. ಇವಾಗ ಇತ್ತೀಚಿನ ದಿನಗಳಲ್ಲಿ ಐ ಡೋಂಟ್ ಥಿಂಕ್ ದಟ್ ಇಸ್ ಸ್ಟಿಲ್ ಲೈಕ್ ಏನೋ ಎಲ್ಲೋ ಒಂದ್ ಕಡೆ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಇಲ್ಲ ಇಲ್ಲ, ಅದು ಕೇಳೋದು ಅಥವಾ ಹೇಳೋದೇನೆ ಕಡಿಮೆ ಆಗಿದೆ ಅಂತ ಐ ಪರ್ಸನಲಿ ಫೀಲ್. ಬಿಕಾಸ್ ಎಲ್ರಿಗೂ ಒಂದು ರೀತಿಯಾದ ಫಾರ್ಮ್ಯಾಟ್ ಗೊತ್ತಾಗಿದೆ. ನಾವ್ ಹಿಂಗ್ ಬಂದ್ರೆ ಈ ರೀತಿಯಾಗಿ ಒಂದು ಶೋಕೇಸ್ ಆಗತ್ತೆ, ಇದಿಲ್ಲ ಅಂತಂದ್ರೆ ಈ ರೀತಿಯಾಗಿರುತ್ತೆ ಅನ್ನೋಂಥದ್ದು. ಮತ್ತೆ ಬಹಳಷ್ಟು ಜನ ಹೊಸಬ್ರು ಬೇರೆ ಬೇರೆ ರೀತಿಯಲ್ಲಿ ಅಪ್ರೋಚ್ ಗಳನ್ನ ತಗೊಂಡ್ ಬರ್ತಿರೋದಾಗಿರ್ಬೋದು. ಇಟ್ ಇಸ್ ನಾಟ್ ಡೆಫಿನೆಟ್ಲಿ ಫ್ರಮ್ ಒನ್ ಸೈಡ್. ಸೊ ಈ ತರದ್ ಬಂದಿದೆ. ಅಂಟಿಲ್ ಅಂಡ್ ಅನ್ಲೆಸ್ ಯು ಹ್ಯಾವ್ ಗುಡ್ ಟ್ಯಾಲೆಂಟ್, ಪ್ರಾಬಬ್ಲಿ you don't have to worry about many other things. ಇವಾಗ ನೀವು ಬಿಸ್ನೆಸ್ ಮಾಡಬೇಕು ಅಂತ ಯಾವ ಏಜ್ ಅಲ್ಲಿ ಡಿಸೈಡ್ ಮಾಡಿದ್ರಿ, ಮತ್ತೆ ಯಾಕೆ ಡಿಸೈಡ್ ಮಾಡಿದ್ರಿ? ಸರ್ ಕೆಲವೊಂದು ಸಿನಿಮಾದಲ್ಲಿರೋರಿಗೆ ಅದು ಅರ್ಲಿ ರಿಟೈರ್ಮೆಂಟ್ ಟೈಮ್, ರಿಟೈರ್ಮೆಂಟ್ ಅಲ್ಲಿ ಒಂದು ಬಿಸ್ನೆಸ್ ಮಾಡೋಣ. ಓಕೆ, ಅಂದ್ರೆ ಕೆಲವೊಂದು ಇನ್ಬಿಲ್ಟ್ ಇರುತ್ತೆ ಸರ್. ನಾನು ಓದಿದ್ದು BBM, ಸೊ ಐ ಆಮ್ ಅ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್. ಸೊ ಇದು ಹೇಗಾಗತ್ತೆ ಅಂತಂದ್ರೆ, ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಐ ಯೂಸ್ ಟು ಡ್ಯೂ ಟ್ಯೂಷನ್ಸ್, ಅಲ್ಲಿಂದ ಏನೋ ಒಂಚೂರು ಸಣ್ಣದಾಗಿ ಅರ್ನಿಂಗ್ ಅಂತ ಬರೋದು, ಅದನ್ನ ನಾನು ಬೇರೆ ಯಾವ್ದಕ್ಕೂ ಯೂಸ್ ಮಾಡ್ಕೊಂತಾ ಇದ್ದೆ, ಅಥವಾ ನಾನು ತಿನ್ನೋದಕ್ಕೆ ಯೂಸ್ ಮಾಡ್ಕೊಂತಾ ಇದ್ದೆ. ನಮ್ಮ
ಫ್ಯಾಷನ್ ರಿಲೇಟೆಡ್ ಏನಾದ್ರು ನನಗೆ ಬೇಕು ಅಂತಂದಾಗ ಉಪಯೋಗಿಸ್ಕೊತಾ ಇದ್ದೆ. ಅವ್ರ ಮೆಹಂದಿ ಹಾಕಿ 100 ರೂಪೀಸ್ ತಗೊಳ್ಳೋದು, ಒಬ್ರಿಗೆ ಮೆಹಂದಿ ಹಾಕ್ಬಿಟ್ಟು ಫ್ರೆಂಡ್ಸ್ ಸ್ಟೂಡೆಂಟ್ಸ್ಗೆ. ಸೊ ಬಿಸ್ನೆಸ್ ಸ್ಟಾರ್ಟೆಡ್ ಫ್ರಮ್ ದೇರ್ ಓನ್ಲಿ. ಸೊ ನಾವು ಕಡಿಮೆ ದುಡ್ಡು ಹಾಕಿ ಅಥವಾ ದುಡ್ಡು ಇಲ್ದಿರೆ ನಾವ್ ಹೆಂಗೆ ದುಡ್ಡು ಮಾಡ್ಬೋದು ಅನ್ನೋಂಥ ಸಣ್ಣ ಪುಟ್ಟದ್ದು ಆಬ್ವಿಯಸ್ಲಿ ನಾಲೆಜ್ ಅನ್ನೋದು ಒಂದಿದ್ದೇ ಇರುತ್ತೆ, ಸರ್ವಿಸ್ ಅನ್ನೋದು ಒಂದಿದ್ದೇ ಇರುತ್ತೆ. ಸೊ ದೀಸ್ ಕೈಂಡ್ ಇಟ್ ಸ್ಟಾರ್ಟೆಡ್ ಫ್ರಮ್ ವೇ ಟು ಅರ್ಲಿ ಏಜ್. ಬಟ್ ರಿಯಲೈಸೇಷನ್ ಅಂತ ಒಂದು ಫ್ಯಾಕ್ಟರ್ ಬರುತ್ತಲ್ಲ, ದಟ್ ಹ್ಯಾಪನ್ ವೆನ್ ದಿಸ್ ಕೋವಿಡ್ ಪ್ಯಾಂಡಮಿಕ್ ಈ ಡ್ಯೂರೇಷನ್ ಅಲ್ಲಿ ಸಡನ್ಲಿ ಲಾಕ್ಡೌನ್ ಹಿಂದಿನ ದಿನದವರೆಗೂ ಕೆಲಸ ಮಾಡಿದೀವಿ. ನೆಕ್ಸ್ಟ್ ಡೇ ಇಂದ ನೆಕ್ಸ್ಟ್ 2 months ವರ್ಗು ದರ್ ಇಸ್ ನೋ ವರ್ಕ್ ಅಂಡ್ ಓನ್ಲಿ ಇವಾಗ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಅಂದ್ರೆ ಮಾತ್ರನೇ ನೀವು ಬದುಕೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಯು ವಿಲ್ ಹ್ಯಾವ್ ಟು ವರಿ ಅ ಲಾಟ್ ಅಬೌಟ್ ಯು ಅಂಡ್ ಯೋರ್ ಫ್ಯಾಮಿಲಿ. ದಿಸ್ ಟ್ರಿಗರ್ಡ್ ಮೀ ಅ ಲಾಟ್. ಸೊ ಪ್ಯಾಂಡಮಿಕ್ ಆ ಡ್ಯೂರೇಷನ್ ಏನಿದೆ ಅಲ್ಲಿ ನನಗೊಂದು ಸ್ವಲ್ಪ ಲೈಕ್ ಸ್ವಲ್ಪ ಒಂದು ಥಿಂಕಿಂಗ್ ಪ್ರೋಸೆಸ್ ಜಾಸ್ತಿ ಆಗ್ಬಿಡ್ತು. ಲಕಿಲಿ ಆಸ್ ಸೂನ್ ಆಸ್ ಇಟ್ ಫಿನಿಶ್ ನಮ್ಗೆ ವರ್ಕ್ ಸಿಕ್ತು, ಬಿಕಾಸ್ ವಿ ವರ್ ಇನ್ ಟು ಸೀರಿಯಲ್ಸ್. ಇಟ್ ವಾಸ್ ಲೈಕ್ ನೆವರ್ ಎಂಡಿಂಗ್ ನಡೀತಾ ಇತ್ತು. ಸೊ ಇಟ್ ಗೇವ್ ಮಿ ಗುಡ್ ವರ್ಕ್ ಇವನ್ ಆಫ್ಟರ್ ಲಾಕ್ ಡೌನ್, ಕೋವಿಡ್, ವಾಟ್ ಎವರ್ ಅದೇನೇ ಪ್ರೊಸೆಸ್ ಇದ್ರು. ಇನ್ಫ್ಯಾಕ್ಟ್ ಐ ಗಾಟ್ ಮೋರ್ ಬಿಸಿ ಆಫ್ಟರ್ ದಟ್. ಸೊ ತೆಲುಗು ಕನ್ನಡ ಎರಡು ಹ್ಯಾಂಡಲ್ ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಜಾಸ್ತಿ ಸಿಕ್ತು. ಅದಾದ ನಂತರ ಬಟ್ ಸ್ಟಿಲ್ ಆ ತರದ ಸಿಚುವೇಶನ್ ಇನ್ಯಾವತ್ತೋ ಬರಬಾರ್ದು. ನಮ್ ತಾಯಿ ಆಗಿರ್ಬೋದು, ನಮ್ ಫ್ಯಾಮಿಲಿನಲ್ಲಿ ಯಾರೇ ಆಗಿರ್ಬೋದು, ಅಫ್ಕೋರ್ಸ್ ನಮ್ ಇನ್ಕಮ್ ಮೇಲೆ ಸಣ್ಣದಾಗಾದ್ರೂ ಡಿಪೆಂಡ್ ಆಗಿರ್ತಾರೆ, ಅಥವಾ ನಾನು ನನ್ನ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತೀನಿ. ಅದು ನಮ್ಗೆ ಇನ್ನೆಲ್ಲೋ ಎಫೆಕ್ಟ್ ಆಗಬಾರ್ದು ಅಂತ ಐ ಥಾಟ್ ಆಫ್ ಓಪನಿಂಗ್ ಅಪೋಸ್ 93 ಕಿಚನ್. ಸೊ ದಟ್ ವಾಸ್ ಮೈ ಫಸ್ಟ್ ವೆಂಚರ್. ದಟ್ ವಾಸ್ ಎ ಹ್ಯೂಜ್ ಒನ್ ಫಾರ್ ಮೀ. ಆ ಟೈಮಿಗೆ ನಾನು ಶುರು ಮಾಡ್ಬೇಕಾದ್ರೆ ಕಂಪ್ಲೀಟ್ ಇರೋ ದುಡ್ಡನ್ನೆಲ್ಲ ಹಾಕಿ ಸಮಯವನ್ನು ಕೊಟ್ಟು ಅಲ್ಲಿ ಪ್ರತಿಯೊಬ್ರು ಸರ್ವ್ ಮಾಡ್ಬೇಕು ಅಂತ ಅನ್ಬೇಕಾದ್ರೆ ದಟ್ ವಾಸ್ ಅಗೇನ್ ಅ ಬಿಗ್ ಡೀಲ್. ಆ ಟೈಮಿಗೆ ಇವಾಗ ಒಂಚೂರು ಲೈಟ್ ಅನ್ಸುತ್ತೆ. ಆ ಒಂದು ಸ್ಟಾರ್ಟಿಂಗ್ ನಾವು ಮಾಡ್ತೀವಲ್ವಾ ಕೆಲಸ, ಎಲ್ಲಾನು ತಲೆ ಕೆಡಿಸ್ಕೊಂಡು ಎಲ್ಲದಕ್ಕೂ ನಾವೇ ನಿಂತ್ಕೊಂಡು ನಾವಿಲ್ಲಾಂದ್ರೆ ಕೆಲ್ಸನೇ ಆಗಲ್ಲ ಅನ್ನೋ ತರ. ಬಟ್ ಆಕ್ಚುಲಿ ಹೋಟೆಲ್ ಬಿಸ್ನೆಸ್ ಹಂಗೇನೆ, ನಾವಿಲ್ಲಾಂದ್ರೆ ಕೆಲಸ ಆಗಲ್ಲ. ಸೊ ದಟ್ ಐ ರಿಯಲೈಸ್ ಲೇಟರ್. ಸೊ ಆ ಒಂದು ಪ್ರೋಸೆಸ್ ಅಲ್ಲಿ ಒನ್ ಆಫ್ಟರ್ ದಿ ಅದರ್ ಐ ಆಮ್ ಟೇಕಿಂಗ್ ಸ್ಟೆಪ್. ಯಾವ್ದನ್ನು ಏಕ್ದಮ್ ಅಂತ ಬಂದು ಯಾವ್ದನ್ನು ಮಾಡಕ್ಕಂತೂ ಹೋಗಿಲ್ಲ. ನನ್ನ ಲಿಮಿಟೇಷನ್ ಅಲ್ಲಿ, ನನ್ನ ಸೇವಿಂಗ್ಸ್ ಅಲ್ಲಿ, ನನ್ನ ಲಿಮಿಟ್ ಆಫ್ ಸರ್ಕಲ್ ನಲ್ಲಿ ನಾನು ಏನೇನ್ ಮಾಡಬಹುದು ಅಂತಿತ್ತು. ದಟ್ ವಾಸ್ ಮೈ ವೆಂಚರ್ ವೇರ್ ಐ ಅಲೋನ್ ಡಿಡ್. ಸೊ ಐ ಲೇಟರ್ ರಿಯಲೈಸ್ ಸ್ವಲ್ಪ ಜಾಸ್ತಿ ಹೆಕ್ಟಿಕ್ ಅನ್ಸುತ್ತೆ ಅದು ಅಂತ. ಅದಾದ ನಂತರ ವಿ ಗಾಟ್ ಇನ್ ಟು ಪಾರ್ಟ್ನರ್ಶಿಪ್ ಅಂಡ್ ಅದ ಏನ್ ನಾನು ಇಲ್ಲ ಅಂದ್ರೂ ನನ್ನ ಸ್ಪಾಟ್ ಅಲ್ಲಿ ಆ ಕೆಲಸ ನಡೆಯುತ್ತೆ ಅನ್ನೋದು ಒಂದು ಕನ್ಫರ್ಮೇಶನ್ ನಮಗೆ ನಮ್ಮ ಪಾರ್ಟ್ನರ್ಸ್ ಸೆಕ್ಯೂರಿಟಿ ಕೊಡ್ತಾರೆ. ಅದಾದ್ಮೇಲೆ ಓ ಐ ಆಮ್ ಹ್ಯಾಪಿ, ಓಕೆ ಈ ತರದ್ 4 ಮಾಡೋಣ ಬಿಡು, ಈ ತರದ್ 10 ಮಾಡೋಣ ಬಿಡು ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಬಿಲ್ಡ್ ಮಾಡಿದ್ದಾರೆ. ಮೇಡಮ್, ಈ ಒಂದು ಲೇಡಿ ವುಮನ್ ಅಂದ್ರೆ ವುಮನ್ ಎಂಟರ್ಪ್ರಿನರ್ಗೆ ಈ ಬಿಸ್ನೆಸ್ ಅಲ್ಲಿ ಅಥವಾ ಕೆಲಸ ಮಾಡ್ತಾ ಈ ಫೈನಾನ್ಷಿಯಲ್ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಫೈನಾನ್ಷಿಯಲ್ ಪ್ಲಾನಿಂಗು ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಸರ್, ಪ್ಲಾನಿಂಗ್ ಮೇ ಫೇಲ್ ಎನಿ ಟೈಮ್, ಬಟ್ ಡಿಸಿಪ್ಲಿನ್ ಪ್ರೊಟೆಕ್ಟ್ಸ್ ಅಸ್. ಇದನ್ನ ನಾನು ಡೆಫಿನೆಟ್ಲಿ ಹೇಳ್ಬಹುದು. ಅದು ಮೆನ್ ಆಗ್ಲಿ ವಿಮೆನ್ ಆಗ್ಲಿ, ದರ್ ಇಸ್ ನೋ ಡಿಫರೆನ್ಸ್. ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಸ್ ಅ ಮಸ್ಟ್. ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಡಿ. ಇದರಲ್ಲಿ ನನಗೆ ಒಂದು ಬೇಜಾರಾಗುವಂತ ವಿಷಯ ಇದೆ, ಆಯ್ತಾ? ಈ ಡಿಸಿಪ್ಲಿನ್ ಬಂದ ಕೂಡಲೇ ನನಗೆ ಪರ್ಸನಲಿ ಬೇಜಾರಾಗುವಂತ ಒಂದು ವಿಷಯ ಇದೆ, ನಾನು ಹೇಳ್ತೀನಿ. ಇದು ಯಾರಿಗೂ ಹೇಳಿಲ್ಲ. ಸೊ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಬಂದಾಗ ಯು ವಿಲ್ ಹ್ಯಾವ್ ಟು ಚೆಕ್ ವೇರ್ ಎವರ್ ಯು ಆರ್ ಸ್ಪೆಂಡಿಂಗ್. Right. You will have to check which is your unnecessary spending. Right. Okay na, and 1 rupee save ಮಾಡೋದು ಅಂದ್ರೆ ಇವಾಗ ನನ್ನ ಪ್ರಕಾರ ಎಕ್ಸ್ಪೆನ್ಸಸ್ ನಾವು ಮಾಡ್ಲಿಲ್ಲ ಅಂತಂದ್ರೆ ದಟ್ ಮನಿ ಇಸ್ ಸೇವಿಂಗ್ಸ್. ಸೊ ಇದು ವುಮೆನ್ ಕ್ಯಾಲ್ಕುಲೇಷನ್ ಅಥವಾ ವರ್ಲ್ಡ್ಸ್ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಒಟ್ನಲ್ಲಿ ಇದನ್ನ ನಾನು ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಕಿಚನ್ ಆಯ್ತು, ಕಿಚನ್ ಆದ್ಮೇಲೆ ಎಕ್ಸ್ಪೆನ್ಸಸ್ ಕ್ಯಾಲ್ಕುಲೇಷನ್ಸ್ ಜೋರಾಗಿ ಸ್ಟಾರ್ಟ್ ಆಯ್ತು. ಕ್ಯಾಲ್ಕುಲೇಷನ್ ಮಾಡ್ತಾ ನಂಗೆ ಗೊತ್ತಾಯ್ತು ನನ್ನ ಎಕ್ಸ್ಪೆನ್ಸಸ್ ತುಂಬಾ ಹೈ ಇದೆ ಅಂತ. ದೋ ಇಟ್ಸ್ ನೆಸೆಸರಿ ಆರ್ ನಾಟ್ ನೆಸೆಸರಿ, ಸುಮ್ಮನೆ ಕಾಸ್ಟ್ಯೂಮ್ಸ್ ಅಂತ ನಾವು ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಮೇಕಪ್ಗೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಬ್ರಾಂಡೆಡ್ ಔಟ್ಫಿಟ್ಸ್ ಅಂಡ್ ಬ್ಯಾಗ್ಸ್, ಆಕ್ಸೆಸರೀಸ್, ವಾಟ್ ಎವರ್ ವಿ ಬೈ. ಸೊ ಇದೆಲ್ಲವೂ ನನಗೆ ತುಂಬಾ ನನ್ನ ಎಕ್ಸ್ಪೆನ್ಸಸ್ ಜಾಸ್ತಿ ಅನ್ನೋದನ್ನ ತೋರಿಸ್ಕೊಡಕ್ ಸ್ಟಾರ್ಟ್ ಮಾಡ್ತು. ಸೊ ಐ ಸ್ಟಾರ್ಟೆಡ್ ಕೀಪಿಂಗ್ ರೆಕಾರ್ಡ್ ಆಫ್ ನಾನು ಎಷ್ಟು ಅರ್ನ್ ಮಾಡ್ತಾ ಇದ್ದೀನಿ, ಎಷ್ಟು ಸ್ಪೆಂಡ್ ಮಾಡ್ತಾ ಇದ್ದೀನಿ. ಅಟ್ ದ ಎಂಡ್ ಆಫ್ ದಿ ಡೇ ಐ ವಾಸ್ ಎ ಬಿಸ್ನೆಸ್ ಸ್ಟೂಡೆಂಟ್ ಅಂಡ್ ಅಕೌಂಟೆನ್ಸಿ ಸ್ವಲ್ಪ ನನ್ನ ಫೇವ್ರೇಟ್, ಸ್ವಲ್ಪ ಅಲ್ಲ ಜಾಸ್ತಿನೇ ಫೇವ್ರೇಟ್ ಸಬ್ಜೆಕ್ಟ್ ಆಗಿತ್ತು. ಅದನ್ನ ಮರ್ತಿಲ್ಲ ಅನ್ನೋ ತರದಲ್ಲಿ ಒಂದು ಡೈರಿನಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಯರ್ ಕಮ್ಸ್ ಮೈ ಇನ್ಕಮ್, ಹಿಯರ್ ಕಮ್ಸ್ ಮೈ ಎಕ್ಸ್ಪೆನ್ಸಸ್.
ಸೊ ಈ ಎಕ್ಸ್ಪೆನ್ಸಸ್ ಬಂದು ಲಿಸ್ಟ್ ಜಾಸ್ತಿ ಆಗ್ತಾ ಹೋಯ್ತು. ಹಾಫ್ ದ ಎಕ್ಸ್ಪೆನ್ಸಸ್ ಆರ್ ಇನ್ ಟು ಸ್ವಿಗ್ಗಿ ಅಂಡ್ ಝೊಮ್ಯಾಟೊ. ಅಂಡ್ ಅದಾದ ನಂತರ ಟು ನೈಕಾ. ಯುವರ್ ಓನ್ ಹೋಟೆಲ್ ಬೈ ದ ವೇ. Yeah, but like expenses goes that way. Right. This is when I realized ನಾನು ಇಂಥದ್ನೆಲ್ಲ ಕಟ್ ಡೌನ್ ಮಾಡಬೇಕು ಅಂತ. ಅಂಡ್ ಬಹಳಷ್ಟು ಸಲ ನಾವು ಬರ್ಕೊಂಡಾಗ ನಮಗೆ ಕಾಣುವಂಥದ್ದೇ ಬೇರೆ, ನಾವು ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿ ರಫ್ ಆಗಿ ನಮ್ಮ ಲೈಫ್ ನ ಲೀಡ್ ಮಾಡ್ಬೇಕಾದ್ರೆ ನಮ್ಗೆ ಕಾಣಿಸುವಂಥದ್ದೇ ಬೇರೆ. ಸೊ ಬರ್ಕೊಂಡಾಗ ನೈಕಾ, ಸ್ವಿಗ್ಗಿ, ಝೊಮ್ಯಾಟೊ ಅಂಡ್ ಅಫ್ಕೋರ್ಸ್ ವಾಟ್ ಎವರ್ ದ ಡೈರೆಕ್ಟ್ ಶಾಪಿಂಗ್, ನಾವು ಮಾಲ್ಗೆ ಹೋಗಿ ಸ್ಪೆಂಡ್ ಮಾಡೋಂಥದ್ದಾಗಿರ್ಬೋದು. ಲಿಟ್ರಲಿ ಯು ಡೋಂಟ್ ಬಿಲೀವ್, ಐ ಮೈಸೆಲ್ಫ್ ಕುಡಂಟ್ ಬಿಲೀವ್ ಒನ್ಸ್ ಐ ಸ್ಟಾರ್ಟೆಡ್ ರೈಟಿಂಗ್ ಇಟ್ ಡೌನ್. ಈಗ ಸ್ಪೆಷಲಿ ಆಫ್ಟರ್ ಬಿಗ್ ಬಾಸ್ ನಾನು 60% ಆಫ್ ಮೈ ಶಾಪಿಂಗ್ ಐ ಹ್ಯಾವ್ ರಿಡ್ಯೂಸ್ಡ್. ಬಿಫೋರ್ ದಟ್ ಅಂದಾಜು ಒಂದು ನಂಬರ್ ಹೇಳೋದಾದ್ರೆ ಜಸ್ಟ್ ಫಾರ್ ಫನ್ ಪರ್ಪಸ್. ನನಗೆ ಆಕ್ಚುಲಿ ಫನ್ ಅಂತಲ್ಲ, ಇಟ್ಸ್ ರಿಯಲಿ ಬ್ಯಾಡ್. ನನಗೆ ಒಂದು ಹ್ಯಾಬಿಟ್ ಹೇಗಿದೆ ಅಂತಂದ್ರೆ, ನನಗೆ ತುಂಬಾ ಫ್ರಸ್ಟ್ರೇಷನ್ ಆದಾಗ, ಕೋಪ ಬಂದಾಗ, ನನಗೆ ಇನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಐ ನೀಡ್ ಟು ರಿಲ್ಯಾಕ್ಸ್ ಅನ್ಬೇಕಾದ್ರೆ ಐ ಹ್ಯಾವ್ 2 things ಟು ಡೂ. ಒನ್ ಇಸ್ ಶಾಪಿಂಗ್, ಸೆಕೆಂಡ್ ಥಿಂಗ್ ಇಸ್ ಟು ಈಟ್. ಸೊ ಈ 2 ವಿಚಾರ ಮಾಡಿದ್ರೆ ನನ್ಗೊಂಚೂರು ರಿಲ್ಯಾಕ್ಸ್ ಆಗ್ತೀನಿ ನಾನು. ಇಲ್ಲ ಅಂತಂದ್ರೆ ಮತ್ತೆ ಅದು ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡ್ ಆಗ್ಬಿಡುತ್ತೆ, ವಿಚ್ ಐ ಡೋಂಟ್ ಲೈಕ್. ಸೊ ನನ್ ನಾರ್ಮಲ್ ಅಂತಂದ್ರೆ ಬರೀ ಬಟ್ಟೆ, ಮೇಕಪ್ ಈ ತರ ಶಾಪಿಂಗ್ ಅಲ್ಲ. ಇವನ್ ಐ ಲೈಕ್ ಟು ಡೂ ದ ಗ್ರಾಸರಿ ಶಾಪಿಂಗ್. ಸೊ ಸಮಥಿಂಗ್ ಐ ವಾಂಟ್ ಟು ಶಾಪ್ ಟು ರಿಲ್ಯಾಕ್ಸ್. ಸೊ ಐ ಸಿ ಮಲ್ಟಿಪಲ್ ಕಲರ್ಸ್, ಮಲ್ಟಿಪಲ್ ಥಿಂಗ್ಸ್, ಮಲ್ಟಿಪಲ್ ವೇಟ್ಸ್. I changed my mind. This is what I have understood over the years. ನಾನು ಸ್ವಂತವಾಗಿ ಕಲ್ತಿದ್ದೇನೆ, ಎಲ್ಲೋ ನೋಡಿ ಹೆಂಗ್ ಬಂದ್ರಿ ಕೆಳಗೆ? ಆನ್ಲೈನ್ ಶಾಪಿಂಗ್ ಕಟ್ ಡೌನ್ ಮಾಡಿದ್ದು. ನನಗೆ ಯಾವಾಗ್ಲೂ ಏನಾಗ್ತಿತ್ತು, ನಿದ್ದೆ ಬರ್ಲಿಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ತುಂಬಾ ಕಾಡುತ್ತೆ. ಸೊ ಒಂದಷ್ಟು ದಿನ ಶೂಟಿಂಗ್ ಅಂತ ಬಂದಾಗ 2 ಗಂಟೆ 3 ಗಂಟೆ ಅಂತ ಮಿಡ್ ನೈಟ್ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ವೀಕ್ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಹೋಗಿ ಹುಡುಕು, ಸ್ಕ್ರಾಲ್ ಮಾಡು ಅಮೆಝಾನು, ನೈಕಾ ಸ್ವಲ್ಪ ಜಾಸ್ತಿ, ಬಿಕಾಸ್ ಐ ಆಮ್ ಮೋರ್ ಇನ್ ಟು ಸ್ಕಿನ್ ಕೇರ್ ಅಂಡ್ ಮೇಕಪ್. ಸೊ ನಮ್ ಪ್ರೊಫೆಷನ್ ಹೀಗಿರೋದ್ರಿಂದ ನಮ್ ಮೇಂಟೆನೆನ್ಸ್ ಬೇಕೇ ಆಗುತ್ತೆ. ಅದ್ರ ಜೊತೆಗೆ ಇದು ಸ್ವಲ್ಪ ಜಾಸ್ತಿ ಇತ್ತು, ಅಮೆಝಾನ್ ಸ್ವಲ್ಪ ಕಡಿಮೆ. ಸೊ ಈ ಒಂದು ಇದ್ರಲ್ಲಿ ಹೋಗ್ತಾ ಇತ್ತು. ಮಿಡ್ ನೈಟ್ ಶಾಪಿಂಗ್ಸ್ ಜಾಸ್ತಿ ಆಗ್ತಾ ಇತ್ತು. ನಿದ್ದೆಗಣ್ಣಲ್ಲಿ ಏನಾಗೋದು ಅಂದ್ರೆ, ಒಂದ್ 2-3 ಸತಿ ಪಾಪ ಒಂದು 2-3 ಜನ ನನ್ನ ಫ್ರೆಂಡ್ಸಿಗೆ ಹೇಳ್ಕೊಂಡು ನಕ್ಕಿದ್ದೆ. ನೆಕ್ಸ್ಟ್ ಡೇ ಕಾರ್ಟಲ್ಲಿ ಹಾಕಿರ್ತೀನಿ, ಇದೊಂದು ಅದೊಂದು ನಾಳೆ ನೋಡ್ಕೊಳ್ಳೋಣ, ಇನ್ನೊಂದು ನೋಡ್ಕೊಳ್ಳೋಣ ಅಂತ. ಯಾವ್ದೋ ಒಂದಕ್ಕೆ ಡಿಸ್ಕೌಂಟ್ ಇದ್ರೆ ಎಲ್ಲಾನು ಸೇರ್ಸಿ ಬೈ ಮಾಡೋದು. ಕೊನೆಗೆ 30,000 40,000 ಆಗ್ಬಿಟ್ಟಿರತ್ತದು. ಐಮ್ ಲೈಕ್, 30,000 ತಗೊಂಡ್ಬಿಟ್ಟು ನಾನು ನೆಕ್ಸ್ಟ್ ಡೇ ಕೊರ್ಗಕ್ ಸ್ಟಾರ್ಟ್ ಮಾಡ್ಬಿಡೋದು. ಫುಲ್ ಬಿಡು, ಈ ವರ್ಷ ಫುಲ್ ಆಗುತ್ತೆ ಅಂತ ಅನ್ನೋದು. ಆಕ್ಚುಲಿ 1 ವರ್ಷಕ್ಕೆ ಆಗೋಷ್ಟು ಇರುತ್ತೆ ಅದು, ಇರುತ್ತೆ 1 ವರ್ಷ ಆಗಕ್ಕಂತ. ನೆಕ್ಸ್ಟ್ ಪಿಂಕ್ ಫ್ರೈಡೆ ಸೇಲ್ ಅಂತ ಬಿಡ್ತಾರ ಅವರು, ಮತ್ತೆ ತಗೋ ಹಾಕೋ ಕಾರ್ಟಿಗೆ. ಸೊ ಐ ಸ್ಟಾಪ್ ಲಿಸ್ನಿಂಗ್ ಟು ಮೈ ನೋಟಿಫಿಕೇಶನ್ಸ್ ಫಸ್ಟ್ ಆಫ್ ಮಾಡಿದೆ. ಅದಾದ ನಂತರ ಆ ಆಪ್ ನ ಯಾವಾಗ ಬೇಕು ಅವಾಗ ಮಾತ್ರ ಯೂಸ್ ಮಾಡೋದಕ್ಕೆ. ಅಂಡ್ ಲೈಕ್ ಐ ವಿಲ್ ಯೂಶಲಿ ಹ್ಯಾವ್ ಅ ಲಿಸ್ಟ್, ನಂಗೆ ಆಕ್ಚುಲಿ ಬೈ ಮಾಡಬೇಕು ಅಂತಂದಾಗ. ಅಡಿಕ್ಷನ್ಸ್ ಅಂಡ್ ಯು ಗೆಟ್ ಯೂಸ್ ಟು ಇಟ್ ವಿದೌಟ್ ನೋಯಿಂಗ್. ಸೊ ನಮ್ಗೆ ಗೊತ್ತಿಲ್ದಂಗೆ ನಾವು ಅದನ್ನೆಲ್ಲ ಮಾಡ್ತೀವಿ. ಸೊ ನನ್ಗೆ ಬಿಗ್ ಬಾಸ್ ಅಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ನಿದ್ದೆ ಬರಲ್ಲ, ನಮಗ್ ಶಾಪಿಂಗ್ ಮಾಡ್ಬೇಕು, ಇನ್ನೊಂದೆಲ್ಲ ಆಪ್ಷನ್ ಇರ್ಲಿಲ್ಲ. ಸೊ ಆ 3 months ಕಳೆದ್ಮೇಲೆ ನಾನು ಫೋನ್ ಟಚ್ ಅನ್ನ ಆಕ್ಚುಲಿ ಬಿಟ್ಬಿಟ್ಟೆ. ತುಂಬಾ ಕಡಿಮೆ ನಾನು ಇವಾಗ ಫೋನ್ ಯೂಸ್ ಮಾಡ್ತಿರೋದು, ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಬಟ್ಟೆ ಕಡಿಮೆ. ದಟ್ ಇಸ್ ದ ರೀಸನ್ ದಿವ್ಯಾ ಆನ್ಸರ್ಸ್ ದ ಕಾಲ್ ಎವ್ರಿ ಟೈಮ್. ಸೊ ನನ್ಗೆ ಏನಾಗತ್ತೆ, ನಾನು ಫೋನ್ ಆತರ ಯಾವಾಗ್ಲೂ ಬೇಕು ಅನ್ನೋ ತರ ಇಟ್ಕೊಳ್ಳಲ್ಲ. ಇದ್ಯಾ ಮಿಸ್ ಕಾಲ್ ನೋಡ್ಬಿಟ್ಟು ಆಮೇಲೆ ನಾನು ಒಂದಿನ ಲೇಟ್ ಆದ್ರೂ ಸರಿ ಐ ವಿಲ್ ಕಾಲ್ ಬ್ಯಾಕ್. ಬಟ್ ಐ ಆಮ್ ನಾಟ್ ದಿಸ್ ಫೋನ್ ಪರ್ಸನ್ ರೈಟ್ ನಾವ್. ಸೊ 3 ತಿಂಗಳೆಲ್ಲ ಆದ್ಮೇಲೆ ವಾಪಸ್ ನೋಡಿದೆ, ಏನ್ ಬೇಕಲ್ಲಿದೆ, ಇನ್ಯಾವುದೋ ಬೇಕಂತಂದ್ರೆ ಯಾರಿಗಾದ್ರೂ ಹೇಳಿದ್ರೆ ತಗೊಂಡ್ ಬರ್ತಾರೆ, ವೈ ಆಮ್ ಐ ಯೂಸಿಂಗ್ ದಿಸ್ ಸೋ ಮಚ್ ಅಂತ. ಅದನ್ನೆಲ್ಲ ಫುಲ್ ಸ್ಟಾಪ್ ಮಾಡಿದ್ಮೇಲೆ ಲೈಕ್ ಏನಾದ್ರೂ ಬೇಕು ಅಂತಂದ್ರೆ ಆ ಒಂದು ಐಟಮ್ ನ ಮಾತ್ರ ಕಾರ್ಟ್ಗೆ ಹಾಕಿರ್ತೀನಿ. ನಂಗೆ ಯಾವಾಗ ಒಂದು 3-4 ಐಟಮ್ ಆಗುತ್ತೆ ಅವಾಗ ಬೈ ಮಾಡ್ತೀನಿ. ಹಾ, ಸೊ ದಿಸ್ ರಿಡ್ಯೂಸ್ ಮೈ 60% ಆಫ್ ದ ಸ್ಪೆಂಡಿಂಗ್. ವೆರಿ ನೈಸ್. ದಿಸ್ ಇಸ್ ಒನ್ ಪಾರ್ಟ್. ಅಂದ್ರೆ ಅದರ್ ಪಾರ್ಟ್ ಕಮ್ಸ್ ಟು ಸಿನಿಮಾಗೆ ಬಂದಾಗ, ಸಿನಿಮಾದಲ್ಲಿ ನೀವು ಮೋಸ್ಟ್ ಆಫ್ ದ ಸಿನಿಮಾ ಕಾಂಟ್ರವರ್ಷಿಯಲ್ಲೇ ಪಿಕ್ ಮಾಡಿದ್ರಿ, ಯಾಕೆ? ಪಿಕ್ ಮಾಡಿದ್ದಲ್ಲ ಅದು. ಓಕೆ, ಅಂದ್ರೆ ಕೆಲವೊಂದು ವಿಚಾರ ಹೆಂಗಾಗ್ಬಿಡ್ತು ಅಂತಂದ್ರೆ, ನನ್ಗೆ ಯಾರೋ ಒಬ್ರು ಒಂದು ಇಂಟರ್ವ್ಯೂ ನಲ್ಲಿ ಕೇಳಿದ್ರು, ಏನಮ್ಮ ಕಾಲಿಟ್ ಜಾಗದಲ್ಲೆಲ್ಲ ಕಾಂಟ್ರವರ್ಸಿ ಅಂತ. ಇದು ಬಿಗ್ ಬಾಸ್ಗೆ ಹೋಗಕ್ ಮುಂಚೆ ಇರ್ಬೇಕು. ಸಮ್ವೇರ್ ದೇರ್. ಓಕೆ, ನೋನ್ ಪರ್ಸನ್ ಆಸ್ಕ್ ಮೀ, ನಿಮ್ ತರ ಯಾರೋ ಒಬ್ರು ಪ್ರಶ್ನೆ ಕೇಳ್ಬೇಕಾದ್ರೆ ಆತರ ಅಂದ್ರು. ಸರ್, ನಾನು ಇಟ್ಟು ಕಡೆ ಕಾಂಟ್ರವರ್ಸಿ ಆಗ್ಲಿಲ್ಲ, ನಾನು ಇದ್ದಾಗ ಯಾರಾದ್ರೂ ಒಬ್ರು ಬಂದು ನನ್ನ ಏನಾದ್ರು ಕೇಳಿದಾಗ ಅವಾಗ ಆಗುತ್ತೆ, ಹುಟ್ಟುಕೊಳ್ಳುತ್ತೆ ಅದು ಅಂತ ಅನ್ಬಿಟ್ಟು, ಐ ಆಮ್ ಗಿವಿಂಗ್ ಬರ್ತ್ ಟು ದಟ್ ನ್ಯೂ ಕಾಂಟ್ರವರ್ಸಿ ಅಂತ ಅನ್ಬಿಟ್ಟು. ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ಐ ಡೋಂಟ್ ಮೈಂಡ್ ಅಕ್ಸೆಪ್ಟಿಂಗ್ ದ ಡೇರ್.
ಲೈಕ್ ಯಾರೋ ಒಂದು ಬರತ್ತೆ ಇದನ್ನ ಏನೋ ಒಂದು ಆಗ್ಬಿಡುತ್ತೆ ಅಂತ ಯಾರೊಬ್ರು ಹೇಳ್ತಾರೆ, ಅವಾಗ ನಾನು ಹೆದ್ರಲ್ಲ, ಹಿಂದೇಟ್ ಹಾಕಲ್ಲ. ಹೌದಾ, ನನ್ಗೇನಾದ್ರು ಬರ್ತಾ ಇದೆಯಾ, ನನ್ ಕರಿಯರ್ ಅಲ್ಲಿ ಇಟ್ ಇಸ್ ಅನದರ್ ಪ್ರಾಜೆಕ್ಟ್. ಸೊ ಎನಿಥಿಂಗ್ ಕಮ್ಸ್ ಇನ್ ಮೈ ಲೈನ್. ಅಥವಾ ಬ್ಯಾಕ್ಲೆಸ್ ಇಶ್ಯೂ ಆಗಿರ್ಬೋದು. ಸೊ ಇಂಥವೆಲ್ಲ ಡೇರ್ನೆಸ್ ಬೇಕು ಒಂದು ಹೀರೋಯಿನ್ಗೆ ಅಥವಾ ಆಕ್ಟರ್ಗೆ. ಯಾಕೆ ಆಗಲ್ಲ ಅನ್ನೋದು ನನ್ನ ಪ್ರಶ್ನೆ. ಈಗ ದಿಸ್ ಐ ಹ್ಯಾವ್ ಟೋಲ್ಡ್ ಮೆನಿ ಟೈಮ್ಸ್. ಬಾಲಿವುಡ್ ಅಲ್ಲಿ ಯಾರಾದ್ರೂ ಒಬ್ರು ಮಾಡಿದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡ್ತೀರಿ, ಅಲ್ಲಿಂದ ಯಾರಾದ್ರೂ ಒಬ್ರು ಇಲ್ಲಿ ಬಂದು ಮಾಡಿದ್ರು ಅದನ್ನೂ ಅಪ್ರಿಶಿಯೇಟ್ ಮಾಡ್ತೀರಿ. ನಮ್ಮಲ್ಲಿರೋರು ಯಾರೋ ಒಬ್ರು ಮಾಡಿದಾಗ ನಿಮ್ಗೆ ಯಾಕೆ ಅಪ್ರಿಶಿಯೇಟ್ ಮಾಡಕ್ಕಾಗಲ್ಲ? ಫರ್ಗೆಟ್ ಅಬೌಟ್ ಅಪ್ರಿಶಿಯೇಟಿಂಗ್, ಯು ಡೋಂಟ್ ಇವನ್ ಅಕ್ಸೆಪ್ಟ್. ಸೊ ಇಟ್ಸ್ ಫೈನ್. ನಾವು ತೆಲುಗುನಲ್ಲಿ ಹೋಗಿ ಮಾಡಿದಾಗ ದೇ ಅಕ್ಸೆಪ್ಟ್, ನಾವು ತಮಿಳಲ್ಲಿ ಹೋಗಿ ಮಾಡಿದಾಗ ದೇ ಅಕ್ಸೆಪ್ಟ್. ನಮ್ಮವ್ರೆ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ವಾ ಅನ್ನೋದು ಒಂದು ದೊಡ್ಡ ಕ್ವೆಶ್ಚನ್. ಬೇಸಿಕಲಿ ಅಕ್ಸೆಪ್ಟ್ ಮಾಡ್ತಾರೆ, ಬಟ್ ದೊಡ್ಡ ಮಟ್ಟಕ್ಕೆ ಕಾಂಟ್ರವರ್ಷಿಯಲ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ. ದಟ್ ಇಸ್ ವಾಟ್ ಅಂದ್ರೆ ದೇ ನೋ ಇಟ್. ಇದು ಆಕ್ಟಿಂಗ್ ಅಂತ ಗೊತ್ತಿದೆ, ಇದಕ್ ಬೇಕಾಗಿರುವಂತ ಏನಂತಾರೆ ಪ್ರಿಸ್ಕ್ರಿಪ್ಷನ್ಸ್ ತಗೊಂಡಿರ್ತಾರೆ ಅಂತ ಗೊತ್ತಿದೆ, ಬಟ್ ಸ್ಟಿಲ್ ಗೊತ್ತಿಲ್ದಿರೋರು ಒಂದಷ್ಟು ಮಾತಾಡ್ತಾರೆ, ದಟ್ ಈಸ್ ಓಕೆ. ಗೊತ್ತಿರೋರು ಮಾತಾಡ್ತಾರೆ, ಇಂಡಸ್ಟ್ರಿ ಅವರು ಮಾತಾಡ್ತಾರೆ. ಸೊ ದಿಸ್ ಆಲ್ ಕಮ್ಸ್ ಲೈಕ್ ಇನ್ ಅ ಫ್ಲೋ. ಅವ್ರಿಗೆ ಏನ್ ಬೇಕೋ ಆ ರೀತಿಯಾಗಿ ಒಂದಷ್ಟನ್ನ ಮಾತಾಡ್ತಾ ಇರ್ತಾರೆ. ಐ ರಿಯಲಿ ಡೋಂಟ್ ಮೈಂಡ್. ಅಂಡ್ ಅದಾದ್ಮೇಲಂತೂ ಯಾವಾಗ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡು ಬದುಕ್ಬೇಕು ಅಂತಾನೆ ಕೆಲವರು ನಾನು ನೋಡದ್ನಲ್ವಾ, ಅದಕ್ಕೆ ಕಂಪೇರ್ ಮಾಡಿದಾಗ ಐ ಆಮ್ ಲೈಕ್ ಅದ ತಾನಾಗ್ ತಾನೇ ಏನಾದ್ರು ಆಗ್ತಿದೆ ಅಂತಂದ್ರೆ ಇಟ್ ಇಸ್ ನಾಟ್ ಮೈ ಪಾರ್ಟ್. ಅಂಡ್ ನನ್ನ ದಾರಿನಲ್ಲಿ ಯಾವ್ದೇ ಅಂದ್ರೆ ಕರಿಯರ್ ದಾರಿನಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಬಂದ್ರು, ಯಾವುದೇ ಒಂದು ಪ್ರಾಜೆಕ್ಟ್ ಬಂದ್ರು, ಐ ಅಕ್ಸೆಪ್ಟ್ ಇಟ್ ಬಿಕಾಸ್ ಇಟ್ ಇಸ್ ಯೆಟ್ ಅನದರ್ ಪ್ರಾಜೆಕ್ಟ್ ಫಾರ್ ಮೀ. ಅದು ಪಬ್ಲಿಸಿಟಿ ಕೊಡುತ್ತೋ, ನಮ್ ಕರಿಯರ್ ಅಲ್ಲಿ ಒಂದ್ ಸ್ಟೆಪ್ ಹೆಚ್ಚು ಮಾಡುತ್ತೋ, ಅದು ನಮ್ ಹಾರ್ಡ್ ವರ್ಕ್ ಮೇಲೆ ಬಿಟ್ಟಿದ್ದು. ನಾನು ಹಾರ್ಡ್ ವರ್ಕ್ ಮಾಡೋದು ನನ್ ಜವಾಬ್ದಾರಿ. ನೋ, ಐ ನೆವರ್ ವಾಂಟ್ ಟು. ಇಫ್ ದಟ್ ವಾಸ್ ದ ಕೇಸ್ ದೆನ್ ಬಿಗ್ ಬಾಸ್ಗೂ ಹೆದರ್ಬೇಕಿತ್ತು ನಾನು. ಸೊ ಬಟ್ ಬಿಗ್ ಬಾಸ್ ಅಲ್ಲಿ ನಾನು ಇದೇ ತರದ್ ಒಂದು ಡೇರಿಂಗ್ ಸ್ಟೆಪ್ ತಗೊಂಡು ಹೋದ್ಮೇಲೆ ನಾನೇನು ಅಂತ ಪ್ರಪಂಚಕ್ಕೆ ಗೊತ್ತಾಗಿತ್ತು. ನಿಮ್ಮ ಬಿಗ್ ಬಾಸ್ ಪ್ರಯಾಣ ಅಂದ್ರೆ ಒಳಗೆ ಹೋಗೋದಕ್ಕೆ ಯಾವ ರೀತಿ ಸೆಲೆಕ್ಟ್ ಆದ್ರಿ, ಮತ್ತೆ ಯಾವ ಕಾರಣಕ್ಕೋಸ್ಕರ ಅವರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಯ್ತು? ಇಟ್ ಈಸ್ ಅ ಬಿಗ್ ಟೈಮ್ ಪ್ರೋಸೆಸ್. ಬಹಳಷ್ಟು ಸ್ಟೆಪ್ಸ್ ಇದೆ ಅದರಲ್ಲಿ, ಬಹಳಷ್ಟು ಜನ ಅದನ್ನ ಇಂಟರ್ವ್ಯೂ ರೀತಿಯಲ್ಲಿ, ಇವಾಗ ಒಂದು ದೊಡ್ಡ ಕಂಪನಿಗೆ ಹೋಗ್ಬೇಕಾದ್ರೆ ಒಂದು ಇಂಟರ್ವ್ಯೂ ಹೇಗಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನಡೆಯುತ್ತೆ. ಒಂದು ಫೋನ್ ಕಾಲ್ ಇರುತ್ತೆ, ಒಂದು ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ, ಇನ್ನೊಂದು ಡೈರೆಕ್ಟ್ ಡೀಪ್ ಡಿಸ್ಕಷನ್ಗೆ ಹೋಗುತ್ತೆ. There is another discussion to understand what I am, and there will be another discussion to tell how I am, like you know, ನಾನು ಹೆಂಗ್ ಪ್ರೊಜೆಕ್ಟ್ ಮಾಡ್ತಾ ಇರೋದು ಅವ್ರಿಗೆ ಕಾಣಿಸ್ತಿದೆ ಅಂತ ಅದನ್ನ ನಮಗೆ ತಿಳಿಸ್ಕೊಡ್ತಾರೆ. ಸೊ ದಟ್ ವಿ ಅಂಡರ್ಸ್ಟ್ಯಾಂಡ್ ಹೌ ಟು ಲೈಕ್ ಯು ನೋ ಟೇಕ್ ಆ ಸ್ಟೆಪ್ ನೆಕ್ಸ್ಟ್. ಅದಾದ್ಮೇಲೆ ನಮ್ಮ ಸಿನಿಮಾಗಳು, ನಮ್ಮ ಸೀರಿಯಲ್ಗಳು ಏನೇನಿದೆ ಇವೆಲ್ಲ ಲೆಕ್ಕಕ್ಕೆ ಬರುತ್ತೆ. ಅದಲ್ದೆ ನಾವ್ ಎಷ್ಟು ವರ್ಷದಿಂದ ಏನ್ ಮಾಡಿದೀವಿ ಅನ್ನೋದು ಲೆಕ್ಕಕ್ಕೆ ಬಂದೇ ಬರುತ್ತೆ. ಇದೊಂದು ನಮ್ಗೆ ದೊಡ್ಡ ಪ್ರೋಸೆಸ್. ಅಂಡ್ ಕೊನೆವರೆಗೂ ಗೊತ್ತಾಗಲ್ಲ ನಾವ್ ಇದೀವ ಇಲ್ವಾ ಅಂತ, ಅದನ್ನ ಅವ್ರು ಬಿಟ್ಕೊಡಲ್ಲ. ಇಟ್ ಇಸ್ ಜಸ್ಟ್ ಎಕ್ಸಾಕ್ಟ್ಲಿ ಲೈಕ್ ಒಂದ್ ದೊಡ್ಡ ಕಂಪನಿ ಇಂಟರ್ವ್ಯೂ ಇದ್ರೆ ಹೇಗಾಗತ್ತೆ ಆ ರೀತಿ ಅಟೆಂಡ್ ಮಾಡಿ ಬಿಡೋದಷ್ಟೇ ನಮ್ ಕರ್ತವ್ಯ. ಇನ್ನು ಉಳ್ದಿದ್ದು ಅವ್ರ ಕೈಯಲ್ಲಿರುತ್ತೆ. ದೇವ್ರ ದಯೆ ನನ್ಗೆ ಎಂಟ್ರಿ ಸಿಕ್ತು. ಅಂಡ್ ಎಂಟ್ರಿ ಆಗ್ಬೇಕಾದ್ರೂ ಬರೀ ಹರ್ಡಲ್ಸ್ನೆ. ನಮ್ಮನ್ನ ಡೈರೆಕ್ಟ್ ಆಗಿ ಮನೆ ಒಳಗಡೆ ಬಿಡ್ಲಿಲ್ಲ, ಕಾಯಿಸಿದ್ರು. ಅದಾದ ನಂತರ ಬಟ್ಟೆ ಕೊಡ್ಲಿಲ್ಲ, ನೆಲದ ಮೇಲೆ ಕೂರ್ಬೇಕು. ಆ ಟೈಮ್ ನಲ್ಲಿ ತುಂಬಾ ದುಃಖ ಆಗ್ಬಿಡ್ತು. ಲೈಫ್ ಅಲ್ಲಿ ಕಷ್ಟಪಟ್ಟಿದ್ ಸಾಲದು ಅಂತ ಅನ್ಬಿಟ್ಟು ಇಲ್ಲಿ ಎಲ್ಲರೂ ನೋಡೋ ಹಂಗುನು ಬಂದು ನಾವು ಕಷ್ಟ ಪಡ್ಬೇಕಲ್ಲಪ್ಪ ಅನ್ನೋ ರೀತಿನಲ್ಲಿ ಅದು ಆ ಸಮಯ ಮಾತ್ರ ತುಂಬಾ ಬೇಜಾರ್ ಮಾಡ್ಬಿಡ್ತು. ಏನ್ ಮಾಡಿ ಏನ್ ಬಂದ್ ಪ್ರಯೋಜನ? ಅಟ್ ದ ಎಂಡ್ ಆಫ್ ದ ಡೇ ಯು ಕಮಿಂಗ್ ಅಂಡ್ ಸಿಟಿಂಗ್ ದ ಫ್ಲೋರ್. ಊಟ ಮಾಡಕ್ ಊಟ ಶಾರ್ಟೇಜ್ ಬಂದ್ಬಿಡುತ್ತೆ ಅನ್ನೋ ಭಯ. ಬೇರೆಯವ್ರಿಗೆ ಎಲ್ರಿಗೂ ಕೆಲಸ ಮಾಡಾಕ್ಬೇಕು, ಯಾರೋ ತಿಂದಿಟ್ರು ತಟ್ಟೆ ತೊಳಿಬೇಕು, ಇನ್ ವಾಶ್ರೂಮ್ ವಾಶ್ ಮಾಡ್ಬೇಕು ಅನ್ನೋಂಥದ್ದು. ಅಫ್ಕೋರ್ಸ್ ನಾವೆಲ್ರೂ ಎಲ್ಲ ಟೈಮಲ್ಲೂ ಡಿವೈಡ್ ಮಾಡ್ಕೊಂಡ್ವಿ, ಲೈಕ್ ಬಟ್ ಸ್ಟಿಲ್ ವಿ ಹ್ಯಾಡ್ ಟು ಫೇಸ್ ದಟ್. ನೀವು ಮೊದಲೇ ಹೇಳ್ದಂಗೆ ನೀವು ಒಂದು ಫುಡ್ಡಿ, ಅಂದ್ರೆ ಫುಡ್ ಅಂದ್ರೆ ನಿಮ್ಗೆ ಇಷ್ಟ. ನಂಗೆ ಎಷ್ಟು ಬೇಜಾರಾಗಿ ಹೋಗಿತ್ತು ಗೊತ್ತಾ ಊಟ ಅಲ್ಲಿ ಫಸ್ಟ್ ವೀಕ್ ಸಿಗದೆ ಇದ್ದಾಗ. ಸಿಗ್ಲಿಲ್ಲ ಅಂತಲ್ಲ, ಕಡಿಮೆ ಅಂದ್ರೆ ನಮ್ಮ ಯಾವತ್ತಾದ್ರೂ ಹೊತ್ತಿದ್ದುಂಟಾ? ಆಗುತ್ತೆ, ಅಲ್ಲಿ ಆಗಿತ್ತು, ಅಲ್ಲೂ ಆಗುತ್ತೆ. ನಂಗೆ ಹೊರಗಡೆನೂ ಅಷ್ಟೇನೆ. ಎಲ್ಲಾದ್ರೂ ನಾನು ಈವೆಂಟು ಅದು ಇದು ಶೂಟಿಂಗು ಅಂತ ಹೇಳಿ ಎಲ್ಲೋ ಒಂದಷ್ಟು ಕಡೆ ಹೋಗಿದ್ದಾಗ ಟೈಮ್ ಊಟ ಮಾಡೋಕ್ಕಾಗಿರಲ್ಲ, ಅಥವಾ ಕೊಟ್ಟಾಗ ತಿನ್ನಕ್ಕಾಗಿರಲ್ಲ. ಆಮೇಲೆ ತಿನ್ನೋಣ ಅನ್ಕೊಂಡಿರ್ತೀವಿ, ಟ್ರಾವೆಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅವಾಗ ಬೇಜಾರಾಗ್ಬಿಡುತ್ತೆ ನಂಗೆ ಸಡನ್ ಆಗಿ. ಊಟ ಮಾಡಕ್ ಆಗ್ತಾ ಇಲ್ಲ, ನನಗೆ ಇನ್ಯಾಕ್ ಮಾಡ್ಬೇಕು ಅಂತ ಆತರ. ಬಟ್ ಸ್ಟಿಲ್ ನನ್ನ ವರ್ಕ್ ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ನನ್ಗೆ ಊಟ ಇದ್ರು ಸರಿ, ಇಲ್ಲ ಅಂದ್ರೂ ಸರಿ, ಐ ಡು ಮೈ ವರ್ಕ್. ನನ್ನ ಟೈಮ್ ನ ಸಾಧ್ಯ ಆದಷ್ಟು ಪ್ರತಿಯೊಂದು ಕಡೆಗೂ ಡಿವೈಡ್ ಮಾಡಿ ಅಟೆಂಡ್ ಮಾಡ್ಬೇಕು ಅಂತ ನನ್ನ ಮೇಕ್ ಶೋರ್. ನಿಮ್ಗೆ ಮೆಣಸಿನಕಾಯಿ ಅಂದ್ರೆ ಪಂಚಪಾಣ ಅಂತ ಸೀರಿಯಸ್ಲಿ ಹೌದಾ? ಅದರ್ವೈಸ್ ಆಲ್ಸೋ ಮೆಣಸಿನ್ಕಾಯಿ ಸಿಕ್ಕಾವಡೆ ಇಷ್ಟ ನನಗೆ. ಮೆಣಸಿನ್ಕಾಯಿ ತಿಂದಿದ್ ಬಂದು
ದಟ್ ವಾಸ್ ಅ ನ್ಯೂ ಥಿಂಗ್. ಬಟ್ ಅದರ್ವೈಸ್ ಅಲ್ಲಿವರೆಗೂ ನನಗೊಂದು ಅಭ್ಯಾಸ ಇದೆ, ಯಾವುದೇ ಫುಡ್ ಇದ್ರೂ ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಎಣ್ಣೆನಲ್ಲಿ ಅದನ್ನ ಹುರಿದ್ಬಿಟ್ಟು ಮೇಲೆ ಉಪ್ಪು ಹಾಕೊಂಡು ತಿನ್ನೋದು ಒಂದು ರೂಢಿ ಆಗಿತ್ತು ನನಗೆ. ಸೊ ಅಲ್ಲಿವರೆಗೂ ಒಂದೋ ಎರಡೋ ಆತರ ಅಷ್ಟೇ ಅದ್ರ ಮೇಲೆ ಕೆಪಾಸಿಟಿ ಇಲ್ಲ. ಅದಾದ ನಂತರ ಯಾವತ್ತು ಅದೊಂದು ಟಾಸ್ಕ್ ಮೇಡಮ್ ಅವ್ರು ಕೊಟ್ರು, ನಾನು ವರ್ತೂರವರು ಮಾಡಿದ್ವಿ ಆ ಟಾಸ್ಕ್. ಅದಾದ್ಮೇಲೆ ನಾನು ಆ ರೀತಿ ತಿನ್ನೋದೇ ಬಿಟ್ಬಿಟ್ಟೆ. ಇನ್ಫ್ಯಾಕ್ಟ್ ಆವಾಗ ಇಷ್ಟು ಕೋಪ ಬರುತ್ತೆ ಅಥವಾ ಮೆಣಸಿನ್ಕಾಯಿ ತಿಂದಾಗ ಫುಲ್ ಮೈಯೆಲ್ಲ ಬಿಸಿ ಆಗ್ಬಿಡ್ತು. ಅಂಡ್ ಅದೊಂದು ಪ್ಲೇಸ್ ಅಥವಾ ಸಿಚುವೇಶನ್ ಹೆಂಗಿತ್ತು ಅಂತಂದ್ರೆ ಕೋಪಕ್ಕೋಸ್ಕರ ನಮಗ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಫೀಲ್ ಇತ್ತು. ಆ ಫೀಲ್ ಅಲ್ಲಿ ಇನ್ನೂ ಸ್ವಲ್ಪ ಫ್ರಸ್ಟ್ರೇಷನ್ ಜಾಸ್ತಿ, ಕೋಪ ಜಾಸ್ತಿ ಬರೋದು ಎಲ್ಲ ಆಗ್ತಿತ್ತು. ಅದೇನ್ ಮಾಡ್ತಿರೋ ಮಾಡ್ರಿ ನೋಡೋಣ ಅಂತ ಅನ್ಬಿಟ್ಟು ಹಾಕೊಂಡ್ ತಿಂದು ಎಲ್ಲ ಮಾಡಿ ನೆಕ್ಸ್ಟ್ 2 days ಊಟ ಮಾಡಕ್ಕಾಗಿಲ್ಲ, ಆತರ ಇದೆಲ್ಲ ಬರ್ನ್ ಆಗ್ಬಿಟ್ಟಿತ್ತು. ಸೊ ಅದು ಇಮಿಡಿಯೇಟ್ಲಿ ನನ್ಗೊಂದು ಟೆಕ್ನಿಕ್ ಇದೆ, ಏನಾದ್ರೂ ಒಂದು ತಿನ್ಬಿಡ್ಬೇಕು ಅಂತ ಇದ್ದು ತಿನ್ಬಿಟ್ಟಿರ್ತೀನಿ. ಆಮೇಲೆ ನಾನು ಐ ರಿಗ್ರೆಟ್ ಅನ್ನೋ ತರದೊಂದು ಇರುತ್ತಲ್ಲ, ಹೋಗ್ಬಿಟ್ಟು ವಾಮಿಟ್ ಮಾಡ್ಬಿಡ್ತೀನಿ. ಸೊ ದಟ್ಸ್ ದ ಓನ್ಲಿ ಬೆಸ್ಟ್ ಥಿಂಗ್ ಐ ಡಿಡ್. ಮೆಣಸಿನ್ಕಾಯಿ ತಿಂದ ಆದ್ಮೇಲೆ ಹೋಗಿ ವಾಮಿಟ್ ಮಾಡಿದೆ. ಸೊ ತಕ್ಕ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದೆ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗಿರೋದು. ಐ ಕ್ಯಾನ್ ಆಕ್ಚುಲಿ ಡೂ ದಟ್. ಸೊ ನಂಗೆ ಬೇಡ ಅಂದಾಗ ವಾಮಿಟ್ ಮಾಡ್ಬಿಡ್ತೀನಿ. ಅದೊಂದು ಹಿಡನ್ ಟ್ಯಾಲೆಂಟ್ ಇದೆ ನನ್ನಲ್ಲಿ. ಸೊ ಬೇಡವಾ, ಓಕೆ ಲೆಟ್ ಮಿ ಗೋ ಟು ವಾಶ್ರೂಮ್ ಅಂತ ಒಂದು 5 minutes ಸಾಕು. ಐ ಜಸ್ಟ್ ಕೋಪ್ ಯು ಕ್ಯಾನ್ ಕಪ್ ಆಫ್. ದಟ್ಸ್ ಅ ಬ್ಯಾಡ್ ಥಿಂಗ್. ಮಾಡಬಾರ್ದು ಅಂತಾರೆ. ಬಟ್ ಏನಂದ್ರೆ ಯಾವುದೋ ಒಂದು ನಮಗೆ ಟ್ರಬಲ್ ಮಾಡ್ತಿದೆ ಅಂತ ಅಂದಾಗ ನಾನು ಅದನ್ನ ಉಳಿಸ್ಕೊಳಕ್ ಇಷ್ಟಪಡಲ್ಲ. ಹೆಣ್ಣು ಮಕ್ಕಳಿಗೆ ಇಂಡಿಪೆಂಡೆನ್ಸು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೂ ಸಮಾಜದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಹೆಣ್ಣು ಮಕ್ಕಳು ಇಂಡಿಪೆಂಡೆನ್ಸು ಅಥವಾ ಇಂಡಿಪೆಂಡೆಂಟ್ ಆಗಿರುವಂಥದ್ದು? ಸರ್, ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲರೂ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಲಿ ಅಂತ ಲೈಟಾಗಿ ಸಪೋರ್ಟ್ ಅಂತೂ ಮಾಡ್ತಾ ಇದ್ದಾರೆ, ಲೈಟಾಗಿ. ಬಟ್ ಅದ್ರ ಜೊತೆಗೆ ಒಂದು ಟಾಂಟ್ಸ್ ಅಥವಾ ನೀನೇನು ದಬಾಕ್ಬಿಡ್ತೀಯಾ ಅನ್ನೋ ಥರದ್ದು ಒಂದಷ್ಟು ಇರುತ್ತೆ. ಅದನ್ನೊಂಚೂರು ಬಿಟ್ಬಿಟ್ರೆ ಹೆಣ್ಮಕ್ಳು ಇನ್ನೂ ಚೆನ್ನಾಗಿ ಏನಾದರೂ ಒಂದು ಅಚೀವ್ ಮಾಡ್ತಾರೆ. ಯಾಕೆ ಫೆಮಿನಿಸಮು ಅಥವಾ ನಾವು ಅನ್ನೋದು ಬರುತ್ತೆ ಅಂತಂದಾಗ ಯಾರೋ ಒಬ್ರು ನಮ್ಗೊಂದು ಅಡ್ಗಾಲ್ ಆಗ್ತಾ ಇದ್ದಾರೆ, ನಮ್ಗೆ ಟ್ರಬಲ್ ಮಾಡ್ತಾರೆ, ಅಥವಾ ನಾವು ಮಾಡೋದನ್ನ ಇಷ್ಟಪಡಲ್ಲ, ಅಪ್ರಿಷಿಯೇಟ್ ಮಾಡಲ್ಲ ಅಂತಂದಾಗ ನಾವೇನ್ ಕಡಿಮೆ, ನಾವು ನೀವು ಅನ್ನೋ ಡಿಫ್ರೆನ್ಸ್ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತೀವಿ, ಯಾರೇ ಆಗ್ಲಿ. ಸೊ ಒಂದು ಸಪೋರ್ಟ್ ಅನ್ನೋದು ಲೈಟ್ ಆಗಿ ಸಿಕ್ಕಾಗ ಜಾಸ್ತಿನೂ ಏನ್ ಬೇಡ, ಲೈಟ್ ಆಗಿ ಮಾಡ್ತಿರೋದೇನಿದೆಯೋ ಚೆನ್ನಾಗಿ ಮಾಡಮ್ಮ, ಒಳ್ಳೆ ತರದಲ್ಲಿ ಮಾಡು ಅಂತ ಅಂದ್ಬಿಟ್ರೆ ಸಾಕು. ನಾವು ಅದನ್ನ ನೆಕ್ಸ್ಟ್ ಲೆವೆಲ್ ಅಲ್ಲೇನೆ ತಗೊಂಡ್ ಹೋಗ್ತೀವಿ. ಯಾರಾದ್ರೂ ಒಬ್ರು ನಮ್ಮನ್ನ ಅಪ್ರಿಷಿಯೇಟ್ ಮಾಡೋರು ಸಿಕ್ಬಿಟ್ರೆ ನಾವು ಮಾಡ್ತಿರೋಂಥ ಎಲ್ಲಾ ಕೆಲಸನೂ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ನಂಬಿಕೆನಲ್ಲೇನೆ ನಾವು ಕೆಲಸ ಮಾಡ್ತೀವಿ. ಸೊ ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್, ಅಂಡ್ ಫಿನಾನ್ಷಿಯಲಿ ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ಮೋರ್ ಇಂಪಾರ್ಟೆಂಟ್. ಪ್ರತಿ ಒಂದು ಗಂಡಿನ ಸಕ್ಸಸ್ ಹಿಂದೆ ಹೆಣ್ಣಿದ್ದಾರೆ ಅಂತ ಹೇಳ್ತಾರೆ. ಸೊ ಹಾಗೆ ಹೆಣ್ಣಿನ ಸಕ್ಸಸ್ ಹಿಂದೆ ಗಂಡಿರ್ತದೆ ಅನ್ನೋದನ್ನ ತಾವು ನಂಬ್ತೀರಾ? ಸರ್, ಹೆಣ್ಣಿನ ಸಕ್ಸಸ್ ಹಿಂದೆ ಪ್ರಾಬಬ್ಲಿ ತಾಯಿ ಇರ್ತಾಳೆ. ಸೊ ಐ ಆಲ್ವೇಸ್ ಫೀಲ್ ದಟ್ ಎಸ್, ಎರಡೂ ಚಾನ್ಸಸ್ ಇದೆ. ಯಾಕಂದ್ರೆ ಒಂದು ಹೆಣ್ಮಕ್ಳು ಯಾರಾದ್ರೂ ಅಚೀವ್ ಮಾಡ್ತಾ ಇದಾರೆ ಅನ್ಬೇಕಾದ್ರೆ ಮ್ಯಾಕ್ಸಿಮಮ್ ಅವ್ರ ಜೊತೆನಲ್ಲಿ ನಿಲ್ಲೋದೇನೆ ಅಮ್ಮ. ನನ್ನ ಲೈಫ್ನಲ್ಲಿ ಹಾಗೇನೆ, ನಮ್ಮ ಲೈಫ್ನಲ್ಲಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ತಾಯಿ ಒಬ್ರು ಹಿಂದೆ ನಿಂತ್ಕೊಂಡಿದ್ರು ಅಂತಂದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ತೀವಿ. ಅದ್ರ ಜೊತೆಗೆ ಅಫ್ಕೋರ್ಸ್ ಇವಾಗ ಹೆಣ್ಣಿನ ಹಿಂದೆ ಗಂಡು ಇರ್ತಾರೆ ಅಂತ ಅನ್ಬೇಕಾದ್ರೆ ಅದು ಬ್ರದರ್ ಆಗಿರಬಹುದು, ಫ್ರೆಂಡ್ ಆಗಿರಬಹುದು, ಫ್ಯೂಚರ್ ಹಸ್ಬೆಂಡ್ ಆಗಿರ್ಬೋದು, ಹೂ ಎವರ್ ಇಟ್ ಇಸ್. ಸೊ ಯಾರಾದ್ರೂ ಒಬ್ರು ನಿಂತಾಗ ಇನ್ನೂ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಎಸ್, ನನ್ನ ಲೈಫ್ನಲ್ಲಿ ಅಮ್ಮ ಬಿಟ್ರೆ ನನ್ನ ಫ್ರೆಂಡ್ಸ್ ಇದ್ದಾರೆ. ನೀವು ಹೇಳ್ದಂಗೆ ಗಂಡು ಮಕ್ಕಳು ಯಾರಾದ್ರೂ ಗಂಡ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಇನ್ನೇನು ದಬ್ಬ ಹಾಕ್ಬಿಡ್ತೀಯಾ ಅಂತ ಹೇಳ್ತಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅದೊಂದು ಕಾಳಜಿ, ನಮ್ಮ ಮಗು, ನಮ್ಮ ಹೆಣ್ಮಗಳು ಯಾಮಾರಬಾರ್ದು, ಮೋಸ ಹೋಗ್ಬಾರ್ದು ಅಥವಾ ಏನೋ ಆಗಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಹೇಳ್ತಾರೆ ಅಂತ ಅನ್ಸೋದಿಲ್ವಾ? ಸರ್, ಖಂಡಿತ ಅನ್ಸುತ್ತೆ. ಅದಕ್ಕೆ ಹೇಳೋದು, ನಿಮ್ಗೆ ಅಷ್ಟು ಕನ್ಸರ್ನ್ ಇರ್ಬೇಕಾದ್ರೆ ಜೊತೆಗೆ ನಿಂತ್ಕೊಳ್ಳಿ, ಜೊತೆಗೆ ನಿಂತ್ಕೊಂಡು ನೋಡಿ ಏನ್ ಫೇಸ್ ಮಾಡ್ತಾ ಇದಾರೆ ಅಂತ. ಫೇಸ್ ಮಾಡ್ತಾ ಇದಾರೆ ಯಾವ್ದನ್ನ ಅನ್ನೋದು ಗೊತ್ತಾದ ಮೇಲೆ ನಾವ್ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಅಥವಾ ನೀವು ನಿಂತು ನಮ್ಮ ಜೊತೆನಲ್ಲಿ ಸಜೆಷನ್ ಕೊಟ್ಟಾಗ ನಾವ್ ಇನ್ನು ಎಷ್ಟು ಧೈರ್ಯವಾಗಿ ಮುನ್ನುಗ್ಬಹುದು ಒಂದ್ಸತಿ ಯೋಚನೆ ಮಾಡಿ. ಸೊ ವುಮೆನ್ ಇಂಡಿಪೆಂಡೆನ್ಸ್ ಬೇಸಿಕಲಿ ನಿಮಗೆ ಸಪೋರ್ಟ್ ಮಾಡುವಂತಹ ಫ್ಯಾಮಿಲಿ ಬೇಕು ಅಂತ? ಖಂಡಿತ ಬೇಕು. ನಾಟ್ ಜಸ್ಟ್ ಫ್ಯಾಮಿಲಿ, ಸಪೋರ್ಟ್ ಮಾಡುವಂಥ ಫ್ಯಾಮಿಲಿಯವರು ಇರಬೇಕು, ಸಪೋರ್ಟ್ ಮಾಡುವಂಥ ಫ್ರೆಂಡ್ಸ್ ಇರಬೇಕು. ಯಾಕಂದ್ರೆ ನಮ್ಮ ಜಾಸ್ತಿ ಮ್ಯಾಕ್ಸಿಮಮ್ ಟೈಮ್ನ ನಾವು ಸ್ಪೆಂಡ್ ಮಾಡೋದಲ್ಲಿ. ಸೊ ಹಾಗಾಗಿ ಫ್ರೆಂಡ್ಸ್ ಹಂಗೆ ಇರಬೇಕು, ಸರ್ಕಲ್ ಅದೇ ರೀತಿಯಾಗಿದ್ದಾಗ ತುಂಬಾ ಸ್ಟ್ರಾಂಗ್ ಆಗಿ ಮುನ್ನುಗ್ತೀವಿ. ಅಂಡ್ ನನಗೂ ಇದು ಇತ್ತೀಚೆಗೆ ರಿಯಲೈಸ್ ಆಗಿರೋದು, ನನಗೆ ಆ ಥರ ಫ್ರೆಂಡ್ಸ್ ಸಿಕ್ಕಿದಾಗ. ಸೊ ನಮ್ಮ ಟೀಮ್ ಸ್ಟ್ರಾಂಗ್ ಆಗಿ ಮುನ್ನುಗ್ತಾ ಇದೀವಿ. ಲೈಕ್ ನಮ್ಮ ಸ್ಟೋರ್ ಆಗಿರ್ಬೋದು, ಈಗ ಸಿನಿಮಾ ಮಾಡ್ತಿರೋಂಥದ್ದಾಗಿರ್ಬೋದು, ಅದ್ರಲ್ಲೆಲ್ಲರೂ ಫ್ರೆಂಡ್ಸೇ ಜಾಯ್ನ್ ಆಗಿ ನಾವು ಸಿನಿಮಾ ಮಾಡ್ತಿರೋದು. ನಿನ್ನೆ ಅಷ್ಟೇ ನಾವು ಕುಂಬಳಕಾಯಿ ಹೊಡೆದು ಬಂದಿದ್ದೀವಿ. ಸೊ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಮುಂದೆ ಇನ್ನೊಂದಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು.
ಸದ್ಯಕ್ಕೆ ಜೂನ್ ಅಥವಾ ಆ ಟೈಮ್ ನೋಡ್ಕೊಂಡು ನಾವು ನಮ್ಮ ಕಾಂಪಿಟೇಟರ್ಸ್ ಯಾರಿದ್ದಾರೆ, ನಾವ್ ಎಲ್ಲಿ ಬಂದಾಗ ನಮ್ಗೆ ಎಷ್ಟು ಅಡ್ವಾಂಟೇಜ್ ಇದೆ ಅದನ್ನ ನೋಡ್ಕೊಂಡೇ ಬರ್ಬೇಕು. ಸೊ ಅದೊಂದು ಕ್ಯಾಲ್ಕುಲೇಷನ್ ಅಲ್ಲಿ ಟೆಂಟೇಟಿವ್ಲಿ ಜೂನ್ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಕೆಲಸವನ್ನು ಮಾಡ್ತಾ ಇದೀವಿ. ಅದಾದ ನಂತರ ಇನ್ನೂ ಒಂದು ಹೇಳೋಂಥದ್ದು ಬಾಕಿ ಇದೆ. ಸಾಧ್ಯ ಆದಷ್ಟು ಬೇಗ ಇನ್ನೊಂದು ಪ್ರಾಜೆಕ್ಟ್ ನ ಅನೌನ್ಸ್ ಮಾಡೋದ್ರಲ್ಲಿ ಇದೀವಿ ನಾವು. ಸೊ ಕುಪ್ಪಣ್ಣಸ್ ಪ್ರೊಡಕ್ಷನ್ ಇಂದ ಹೆಚ್ಚೆಚ್ಚು ಪ್ರಾಜೆಕ್ಟ್ ನ ಜನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಎಲ್ಲರ ಆಶೀರ್ವಾದ ತುಂಬಾ ಮುಖ್ಯ. ಪ್ರೊಡಕ್ಷನ್ ನಂಬರ್ 2 ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಎಸ್. ಅಂಡ್ ಒಳ್ಳೆ ಸರ್ಪ್ರೈಸ್ ಆಗಿರುತ್ತೆ ಅದು. ಬ್ಯೂಟಿಫುಲ್. ಆ ಸರ್ಪ್ರೈಸ್ ಅಲ್ಲಿ ಒಂದು ಹಿಂಟ್ ಏನಾದ್ರು ಕೊಡೋದಾದ್ರೆ ವೀಕ್ಷಕರಿಗೆ? ಇಲ್ಲ ಇಲ್ಲ ಇಲ್ಲ, ಸರ್ಪ್ರೈಸ್ ಆಗಿನೇ ಇರ್ಲಿ. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ ಇಸ್ ವೆರಿ ನೈಸ್. ನಿಮ್ಮ ಎಲ್ಲಾ ಪ್ರಾಜೆಕ್ಟ್ಗಳು ಒಳ್ಳೇದಾಗಿ ಬೆಂಕಿ ಸ್ಪೀಡ್ ಅಲ್ಲಿ ಹೋಗ್ಲಿ ಅಂತ ಆಶಿಸ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮ್ಮ ತನಿಷಾ ಕುಪ್ಪಂಡವರ ಮನದಾಳದ ಮಾತು. ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ವಿಶೇಷ ಅತಿಥಿ ಜೊತೆಲಿ ಸಿಗ್ತೀನಿ. ತಮಗೆ ಧನ್ಯವಾದ, ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.